सन्निधिं मानसे च चित्रैः पदैश्च गम्भीरैः वाक्यैर्मानैरखण्डितैः गुरुभावं निञ्जयन्ती भाति श्रीजयतीर्थवाक् वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं हरिः ॐ श्रीगुरुभ्यो नमः हरिः ॐ श्रीशुक उवाच एवमेतन्निगदितं पृष्टवान् यद्भवान् मम नृणां यन्म्रियमाणानां मनुष्येषु मनीषिणां हरिः ॐ श्रीगुरुभ्यो नमः हरिः ॐ ಸರ್ವಜ್ಞರಾದ ವೇದವ್ಯಾಸ ದೇವರು ಬರೆದಂತಹ ಶ್ರೀಮದ್ ಭಾಗವತದಲ್ಲಿ ಎರಡನೆಯ ಸ್ಕಂಧವನ್ನು ದೇವರ ಗುರುಗಳ ಅನುಗ್ರಹದಿಂದ ನಾವು ಕೇಳ್ತಾ ಇದ್ದೇವೆ. ಅನೇಕ ಮಾತುಗಳನ್ನೆಲ್ಲ ಬ್ರಹ್ಮಾಂಡದ ಸೃಷ್ಟಿಯ ಬಗ್ಗೆ ಎಲ್ಲ ನಾವು ಹೋದ ಸಲ ಕೇಳಿ ತಿಳಿದಿದ್ವಿ. ಈ ಪರಮಾತ್ಮನ ಮಹಿಮೆಯನ್ನು ಕೇಳೋದ್ರಿಂದ ಏನು ಫಲ ಎನ್ನುವುದನ್ನು ವೇದವ್ಯಾಸ ದೇವರು ಇವತ್ತು ಹೇಳುವುದಕ್ಕೆ ಆರಂಭಿಸ್ತಾರೆ. ಮತ್ತು ಯಾವ ಯಾವ ಫಲಗಳು ಬೇಕು ಅಂತ ಜನ ಯಾರ್ಯಾರನ್ನು ಪೂಜಿಸಬೇಕು, ಹಾಗಾದರೆ ಏನು ಫಲ ಬೇಕು ಎನ್ನುವುದಕ್ಕಾಗಿ ದೇವರನ್ನು ಪೂಜಿಸಬೇಕು, ಅದೇ ಮೊದಲಾದ ಎಲ್ಲ ಮಾತುಗಳನ್ನು ಹೇಳುವುದಕ್ಕೆ ಆರಂಭಿಸ್ತಾರೆ. ದೇವರ ಗುರುಗಳ ಅನುಗ್ರಹದಿಂದ ಯಥಾಶಕ್ತಿ ಯಥಾಮತಿ ಹೇಳುವ ಪ್ರಯತ್ನವನ್ನು ಮಾಡೋಣ. ಏಕಾದಶಿ ಅತ್ಯಂತ ಉತ್ತಮವಾದದ್ದು. 11 ಇಂದ್ರಿಯಗಳನ್ನು ಭಗವಂತನಲ್ಲೇ ಇಡುವುದಕ್ಕಾಗಿಯೇ ಇರುವಂತಹ ಈ ದಿನ ಬೇರೆ ಇನ್ಯಾವ ಕಾರ್ಯಗಳಿಗೂ ಇಲ್ಲ. ಈ ಅಡುಗೆ ಊಟ ಇದೆರಡು ಇತ್ತು ಅಂದರೆ ನೋಡಿರಿ, ಒಂದು 4 ತಾಸು ಅದರೊಳಗೆ ಹೋಗೇ ಬಿಡ್ತು. ಕಾಯಿಪಲ್ಯ ಹೆಚ್ಚು, ಅಡುಗೆ ಮಾಡು, ಆಮೇಲೆ ಏಕಾದಶಿ ಅಡುಗೆ ಊಟ ಇಲ್ಲದೇ ಇದ್ದಿದ್ದರಿಂದ ಎಷ್ಟೋ ಸಮಯ ನಮಗೆ ಉಳಿಯುತ್ತೆ. ನಮ್ಮ ದುರ್ದೈವ, ನಾವು ಅದನ್ನು ಏನು ಮಾಡ್ತೀವಿ ಅಂದ್ರೆ ಉಳಿದ ಮನೆಯನ್ನು ಸ್ವಚ್ಛ ಮಾಡಲಿಕ್ಕೆ ಆ ಸಮಯ ಹಾಕ್ಕೊಂಡ್ಬಿಡ್ತೀವಿ. ಇವತ್ತು ಅಡುಗೆ ಊಟ ಇಲ್ಲರಿ, ಅದಕ್ಕೆ ಸ್ವಲ್ಪ ಫ್ರೀ ಅದ, ಮನೆ ಸ್ವಚ್ಛ ಮಾಡ್ಕೊಂಡ್ಬಿಡೋಣ ಅಂತ ಅಂತೀವಿ ನಾವೆಲ್ಲ. ಅಂದಮೇಲೆ ಅಡುಗೆ ಊಟ ಇಲ್ಲದೇ ಇರುವ ಸಮಯವನ್ನು ದೇವರಿಗೆ ಹಾಕುವುದಕ್ಕಾಗಿ ಏಕಾದಶಿಯನ್ನು ದೇವರು ಸೃಷ್ಟಿ ಮಾಡಿದರೆ ಅದನ್ನು ನಾವು ಮನೆ ಸ್ವಚ್ಛ ಮಾಡಲಿಕ್ಕೋ ಅಥವಾ ಬ್ಯಾಂಕಿನ ಕೆಲಸನೋ ಪೋಸ್ಟ್ ಆಫೀಸ್ ಕೆಲಸನೋ ಅಥವಾ ಕಾರ್ ತೊಳಿಲಿಕ್ಕೋ ಆ ಸಮಯವನ್ನು ನಾವು ಹಾಕ್ತೀವಿ. ಅಂದಮೇಲೆ ಇವತ್ತು ಏಕಾದಶಿ ದಿನ ವಿಶೇಷವಾಗಿ ಈ 1 ಗಂಟೆ ದೇವರ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಭಾಗವತವನ್ನು ಶ್ರವಣ ಮಾಡೋಣ. ದೇವರು ಮಾಡಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ವೇದವ್ಯಾಸ ದೇವರು ಆರಂಭಿಸ್ತಾರೆ. ಪಿಬಂತಿಯೇ ಭಗವತ ಆತ್ಮನಃ ಸತಾಂ. ಭಗವಂತನ ಮಹಿಮೆಗಳನ್ನು ಈ ಭಾಗವತವನ್ನು ಕೇಳೋದ್ರಿಂದ ಏನು ಫಲ, ಏನಾಗುತ್ತೆ, ಏನಾಗಬೇಕು ಎನ್ನುವುದನ್ನು ವೇದವ್ಯಾಸ ದೇವರು ಹೇಳ್ತಾರೆ. ಯಾರು ಸರ್ವೋತ್ತಮನಾದ ಪರಮಾತ್ಮನ ಮಹಿಮೆಯನ್ನು ಪಿಬಂತಿ ಕಥಾಮೃತಂ ಶ್ರವಣ ಪುಟೇಶು ಸಂವೃತಂ. ಯಾರು ತಾವು ತಮ್ಮ ಕಿವಿಯಾರೆ ಶ್ರದ್ಧೆಯಿಂದ ಪರಮಾತ್ಮನ ಮಹಿಮೆಗಳನ್ನು ಕೇಳ್ತಾರೋ ಅಂಥವರಿಗೆ ದೇವರು ಏನು ಮಾಡ್ತಾನೆ ಅಂದರೆ ಪುನಂತಿ ಪವಿತ್ರರನ್ನಾಗಿ ಮಾಡ್ತಾನೆ. ಹೇಗೆ ಮಾಡ್ತಾನೆ ಎಂದರೆ ವೇದವ್ಯಾಸ ದೇವರಂತಾರೆ ವಿಷಯ ವಿದೂಷಿತಾಶಯಂ. ಯಾವುದನ್ನು ಪವಿತ್ರವನ್ನಾಗಿ ಮಾಡೋದು, ಯಾವುದೋ ಒಂದು ತಂಬಿಗೆ ಪಾತ್ರೆ ಹೊಲಸಿದೆ, ಹೊಲಸಿದ್ದ ಪಾತ್ರೆಯನ್ನು ಸ್ವಚ್ಛ ಮಾಡಬೇಕೇ ಹೊರತು ಸ್ವಚ್ಛವೇ ಇದ್ದ ಪಾತ್ರೆಯನ್ನು ಸ್ವಚ್ಛ ಮಾಡಿದರೆ ಏನು ಅದಕ್ಕೆ ಅರ್ಥ ಇಲ್ಲಲ್ಲ. ಹಾಗೆ ದೇವರು ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತಾನೆ ಈ ಭಾಗವತವನ್ನು ಕೇಳೋದ್ರಿಂದ. ಅರೆ ನಾವು ಪವಿತ್ರರಾಗಬೇಕು ಅಂದರೆ ಮೊದಲಿಗೆ ಹೊಲಸಾಗಿವೇನೋ? ಹೌದು ಅಂತಾರೆ ವೇದವ್ಯಾಸ ದೇವರು. ಹೇಗೆ ಹೊಲಸಾಗಿವೆ? ಇಲ್ಲಲ್ಲ ಆಚಾರ, ಎಲ್ಲ ಸ್ವಚ್ಛ ಮಾಡ್ಕೊಂಬಂದೀವಿ, ಸ್ನಾನ ಮಾಡೀವಿ, 4 ಸಲ ಬೇಸಿಗೆ ಅಂತ ಹೇಳಿ 4 ಸಲ ತಣ್ಣೀರು ಸ್ನಾನ ಮಾಡಿ ಬಂದು ಸ್ವಚ್ಛ ಇದ್ದೀವಿ ಎಲ್ಲ ಅಂದರೆ ಇಲ್ಲ. ವಿಷಯ ವಿದೂಷಿತಾಶಯಂ. ದೇಹ ಸ್ವಚ್ಛ ಇದೆ, ಪ್ರಶ್ನೆ ಇಲ್ಲ. ಆದರೆ ಆಶಯ, ನಮ್ಮ ಮನಸ್ಸು ಇಂದ್ರಿಯಗಳೆಲ್ಲ ಹೊಲಸಾಗಿದೆ. ಹೇಗೆ ಹೊಲಸಾಗಿದೆ? ನಿಮ್ಗೆ ಕಾಣಿಸ್ತದು? ವೇದವ್ಯಾಸ ದೇವರಂತಾರೆ ಹೊಲಸು ಅಂದರೆ ವಿಷಯ ವಿದೂಷಿತ.
ನಮಗೆ ವಿಷಯಗಳ ಮೇಲೆ ಆಸಕ್ತಿ ಇದೆ ಅಂದರೆ ಸಾಕು, ನಮ್ಮ ಮನಸ್ಸು ಇಂದ್ರಿಯಗಳು ಹೊಲಸಾಗಿವೆ, ದೂಷಿತವಾಗಿವೆ ಎಂದು ಅರ್ಥ. ನೋಡಿ, ಭಾಳ ಚೆನ್ನಾಗಿದೆ ಮಾತು. ನಮ್ಮ ದೇಹ ಹೊಲಸಾಗಿದೆ ಹೇಗೆ ಗೊತ್ತಾಗುತ್ತೆ? ವಾಸನೆ ಬರ್ತಾ ಇದ್ದರೆ ಅಥವಾ ಧೂಳೆಲ್ಲ ಮೈಮೇಲೆ ಬಿದ್ದಿದ್ರೆ ನಮ್ಮ ದೇಹ ಹೊಲಸಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆ ಇಂದ್ರಿಯಗಳು ಹೊಲಸಾಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗೋದು ಅಂದ್ರೆ, ಒಳಗೆ ಹೋಗಿ ಅಂತೂ ನೋಡ್ಲಿಕ್ಕೆ ಆಗೋದಿಲ್ಲ, ಒಂದೊಂದೇ ಕಣ್ಣನ್ನು ಕಿತ್ಕೊಂಡಂತೂ ನೋಡ್ಲಿಕ್ಕೆ ಆಗೋದಿಲ್ಲ. ಅಂದಮೇಲೆ ಇಂದ್ರಿಯಗಳು ದೂಷಿತವಾಗಿದೆ, ಇಂದ್ರಿಯಗಳು ಹೊಲಸಾಗಿದೆ ಅಂತ ನಮಗೆ ಗೊತ್ತಾಗಬೇಕಾದ್ರೆ ನಾವು ವೇದಾಚಾರ್ಯರು ಹೇಳ್ತಾರೆ, ವಿಷಯ ವಿದೂಷಿತ, ವಿಷಯಗಳಲ್ಲಿ ಆಸಕ್ತವಾಗಿದೆಯಾ, ಹಾಗಾದರೆ ನಿನ್ನ ಇಂದ್ರಿಯಗಳು ದೂಷಿತವಾಗಿದೆ, ಹೊಲಸಿನಿಂದ ಕೂಡಿದೆ ಎಂದು ತಿಳಿದುಕೋ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಅಂದಮೇಲೆ ಮನಸ್ಸು ವಿಷಯಗಳಲ್ಲಿ ಇದೆ, ಆಸಕ್ತವಾಗಿದ್ದರೆ, ಇಂದ್ರಿಯಗಳು ಕಣ್ಣು ಕಿವಿ ಮೂಗು ಬಾಯಿ ಇವುಗಳೆಲ್ಲ ವಿಷಯಗಳಲ್ಲಿ ಆಸಕ್ತವಾಗಿದ್ದರೆ ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳು ದೂಷಿತವಾಗಿದೆ, ಹೊಲಸಾಗಿದೆ ಎಂದು ತಿಳಿದುಕೋ. ಹಾಗಾದರೆ ಏನು ಮಾಡಬೇಕು? ವಿಷಯಗಳಲ್ಲಿ ಆಸಕ್ತವಾಗಿದೆ ಅದು ಗೊತ್ತಾಗುತ್ತೆ, ಜ್ಞಾನ ಇದೆ ನಮಗೆ. ಹಾಗಾದರೆ ವಿಷಯಗಳಲ್ಲಿ ಆಸಕ್ತವಾಗಿದೆ ಅಂತ ಗೊತ್ತಾದ ಕೂಡಲೇ ಅದನ್ನು ತೊಳಿಬೇಕು, ಸ್ವಚ್ಛ ಮಾಡ್ಬೇಕು. ಈಗ ಹೇಗೆ ಸ್ವಚ್ಛ ಮಾಡೋದು? ಪಿಬಂತಿಯೇ ಭಗವತ ಆತ್ಮನ ಸತಾಂ. ಯಾರು ಪರಮಾತ್ಮನ ಮಹಿಮೆಗಳನ್ನು ಕೇಳ್ತಾರೆ, ಹೇಳ್ತಾರೆ, ಓದ್ತಾರೆ, ಅಷ್ಟು ಮಾಡಿದರೆ ಸಾಕು, ನಮ್ಮ ಇಂದ್ರಿಯಗಳು ದೂಷಿತವಾದದ್ದು ಸ್ವಚ್ಛವಾಗುತ್ತವೆ ಅಂತ ವೇದವ್ಯಾಸ ದೇವರು ತಿಳಿಸ್ತಾ ಇದ್ದಾರೆ. ಇದನ್ನೇ ಅನೇಕ ಗ್ರಂಥಗಳು, ಸುಮಧ್ವಿಜಯ ಮೊದಲಾದ ಗ್ರಂಥಗಳೆಲ್ಲ ಹೇಳುವಾಗ, ಮತ್ತು ಮನೋವಿಶುದ್ಧ್ಯರ್ಥಂ ವಾಚೋ ವಿಶುದ್ಧ್ಯರ್ಥಂ, ಯಾಕೆ ಶ್ರೀಮದಾಚಾರ್ಯರ ಚರಿತ್ರೆಯನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳುವಾಗ ಸುಮಧ್ವಿಜಯ ಹೇಳುತ್ತೆ, ಮತ್ತು ವಾಚೋ ಶುದ್ಧ್ಯರ್ಥಂ ವಾಚೋ ವಿಶುದ್ಧಿ ಶುದ್ಧ್ಯರ್ಥಂ, ನನ್ನ ಮಾತೆಂಬ ಇಂದ್ರಿಯಗಳು ಶುದ್ಧವಾಗುವುದಕ್ಕಾಗಿ ನಾನು ಶ್ರೀಮದಾಚಾರ್ಯರ ಚರಿತ್ರೆಯನ್ನು ಹೇಳ್ತೀನಿ ಅಂತ ಸುಮಧ್ವಿಜಯ ನಮ್ಗೆ ತಿಳಿಸಿಕೊಡುತ್ತೆ. ಅಂದಮೇಲೆ ನಮ್ಮ ಇಂದ್ರಿಯಗಳು ಹೊಲಸಾಗಿದೆ ಅಂತ ನಮ್ಗೆ ಅನಿಸ್ತು ಅಂದ್ರೆ, ಅನಿಸೋದು ಹೇಗೆ ಅನಿಸೋದು ಹೊಲಸಾಗಿದೆ ಅಂತ ಹೇಗೆ ಗೊತ್ತಾಗೋದು ನಮಗೆ? ನಮ್ಮ ಮನಸ್ಸು ಇಂದ್ರಿಯಗಳು ಲೌಕಿಕ ವಿಷಯಗಳಲ್ಲಿ ಆಸಕ್ತವಾಗಿದ್ದರೆ ನಾವು ತಿಳ್ಕೊಂಡು ಬಿಡಬೇಕು ನಮ್ಮ ಇಂದ್ರಿಯಗಳು ದೂಷಿತವಾಗಿದೆ ಎಂದು. ಹಾಗಾದರೆ ಆ ದೋಷ ಪರಿಹಾರ ಮಾಡಲಿಕ್ಕೆ ಏನು ಮಾಡ್ಬೇಕು ನಾವು? ಆಗಾಗ ಇಂದ್ರಿಯಗಳಿಂದ ಭಗವಂತನ ಸ್ಮರಣೆಯನ್ನು, ಆಯಾ ಇಂದ್ರಿಯಗಳಿಂದ ದೇವರ ಗುರುಗಳ ಸೇವೆಯನ್ನು ನಾವು ಮಾಡ್ತಾ ಇದ್ರೆ ಆಗ ನಮ್ಮ ಆ ಇಂದ್ರಿಯಗಳೆಲ್ಲ ಶುದ್ಧವಾಗ್ತಾ ಹೋಗುತ್ತವೆ. ಆಯಾ ಇಂದ್ರಿಯಗಳ ಕೆಲಸ ನಿಮಗೆ ಗೊತ್ತೇ ಇದೆ. ಕಣ್ಣಿನಿಂದ ದೇವರ ಗುರುಗಳ ಚರಿತ್ರೆಯನ್ನು ನೋಡುವುದು, ಓದುವುದು, ಅಧ್ಯಯನ ಮಾಡುವುದು, ಇದು ಕಣ್ಣು ಶುದ್ಧವಾಗುವಂತಹ ಕಾರ್ಯ. ಕಿವಿಯಿಂದ ದೇವರ ಗುರುಗಳ ಮಹಿಮೆಯನ್ನು ಕೇಳುವುದು, ಕಿವಿ ಶುದ್ಧವಾಗುತ್ತೆ. ಕೈ ಕಾಲುಗಳಿಂದ ದೇವರ ಗುರುಗಳ ಕಸ ಬಳಿಯೋದಿರಲಿ, ಪಾತ್ರೆ ತಿಕ್ಕೋದಿರಲಿ, ಅಥವಾ ಯಾತ್ರೆಗೆ ಹೋಗೋದಿರಲಿ, ಇವುಗಳಿಂದ ಕೈ ಕಾಲುಗಳು ಶುದ್ಧವಾಗುತ್ತೆ. ಅಂತೂ ಆಯಾ ಇಂದ್ರಿಯಗಳಿಂದ ಏನೇನು ದೇವರ ಸೇವೆಯನ್ನು ಮಾಡಲು ಸಾಧ್ಯವೋ ಆಯಾ ದೇವರ ಸೇವೆಯನ್ನು ಆಯಾ ಇಂದ್ರಿಯಗಳಿಂದ ಮಾಡುವುದರಿಂದ ನಮ್ಮ ಆ ಎಲ್ಲ ಇಂದ್ರಿಯಗಳು ಶುದ್ಧವಾಗುತ್ತವೆ, ಲೌಕಿಕ ವಿಷಯಗಳ ಕಡೆಗೆ ಹೋಗದೇ ಇದ್ದಂತೆ ತಡೆಯುತ್ತೆ. ಇಷ್ಟಾಯಿತು. ಇದು ದೇವರು ಶುದ್ಧ ಮಾಡ್ತಾನೆ. ಮಾಡಿದ ಮೇಲೆ ವ್ರಜಂತಿ ತಚ್ಚರಣ ಸರೋರು ಹಾಂತಿಕಂ. ಹೀಗೆ ನಾವು ಮಾಡ್ತಾ ಇದ್ದರೆ ಇಂದ್ರಿಯಗಳು ದೂಷಿತವಾಗಿದೆ ಅಂತ ಗೊತ್ತಾದಾಗೆಲ್ಲ ಅವುಗಳನ್ನು ತೊಳೆದುಕೊಂಡು ಸ್ವಚ್ಛ ಮಾಡ್ತಾ ಇದ್ದರೆ ಆಗ ದೇವರು ಏನು ಮಾಡ್ತಾನೆ? ತಚ್ಚರಣ ಸರೋರು ಹಾಂತಿಕಂ ವ್ರಜಂತಿ. ತನ್ನ ಪಾದಕಮಲಗಳ ಹತ್ತಿರ ನಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ. ಇಲ್ವಾ? ಯಾವುದೋ ಒಂದು ಮಗು ಇದೆ ನಿಮ್ಮ ಮನೆಯೊಳಗೆ, ಆ ಮಗು ಎಲ್ಲೋ ನೀವು ವಾಕಿಂಗ್ ಹೊರಟ್ರಿ ಅಥವಾ ದೇವಸ್ಥಾನಕ್ಕೆ ಹೊರಟ್ರಿ ಅಥವಾ ಇನ್ನೊಬ್ಬರು ಮನೆಗೆ ಎಲ್ಲೋ ಹೊರಟ್ರಿ, ಹೋಗುವಾಗ ಆ ಮಗು ಎಲ್ಲ ಮಣ್ಣೊಳಗೆ ಆಡಿ ಹೊಲಸು ಮಾಡ್ಕೊಂಡೋದು ಗೊತ್ತು ನಮಗೆ. ಎತ್ಕೊಂಡು ಹೋದರೆ ಅವ್ರು ಕರ್ಕೋತಾರೆ ಆ ಮಗುನ. ದೇವಸ್ಥಾನಕ್ಕೆ ಹೋದ್ರೆ ಯಾರೊಬ್ಬರು ಎತ್ಕೋತಾರೆ, ನೋಡ್ತಾರೆ, ಮಗು ಚೆನ್ನಾಗಿ ಕಾಣಿಸ್ಬೇಕು. ನಾವೇನು ಮಾಡ್ತೀವಿ, ಮನೆಯೊಳಗಿದ್ದ ಹೆಂಗಾದರೂ ಇರಲಿ ಅಂತ ಹೇಳಿ ಹೊರಗೆ ಹೋಗುವಾಗ ಅದಕ್ಕೆ ಒಳ್ಳೆ ಸ್ನಾನ ಮಾಡಿಸಿ, ಪೌಡ್ರ್ ಹಾಕಿ, ಅದಕ್ಕೆ ಕಾಡಿಗೆ ಹಚ್ಚಿ, ಒಳ್ಳೆ ಡ್ರೆಸ್ ಹಾಕಿ ಆಗ ತೊಗೊಂಡು ಹೋಗ್ತೀವಿ. ಇಲ್ಲ ಆಗ ಮಾತ್ರ ಆ ಮಗುನ ಎತ್ಕೋತಾರೆ, ಮುದ್ದು ಮಾಡ್ತಾರೆ ಎಲ್ಲ. ಹಾಗೆ ದೇವರು ಏನು ಮಾಡ್ತಾನೆ? ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗಬೇಕಲ್ಲ. ಹೋಗುವಾಗ ನಾವೆಲ್ಲ ಹೊಲಸಾಗಿ ಇದ್ದರೆ, ಇಂದ್ರಿಯಗಳೆಲ್ಲ ದುಷ್ಟವಾಗಿರುವುದೇ ಹೊಲಸು. ಆ ಹೊಲಸು ನಮ್ಮಲ್ಲಿ ಇದ್ದರೆ ನಮಗೆ ಬ್ರಹ್ಮಾದಿ ದೇವತೆಗಳ ಸೇವೆಯನ್ನು ಮೋಕ್ಷದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಅವರು ನಮ್ಮನ್ನು ಹತ್ತಿರ ಕರೆದುಕೊಳ್ಳೋದಿಲ್ಲ ಎನ್ನುವುದಕ್ಕಾಗಿ ದೇವರು ಏನು ಮಾಡ್ತಾನೆ? ನಮ್ಮನ್ನು ತನ್ನ ಕಥೆಗಳನ್ನು ಹೇಳುವುದರ ಮೂಲಕ ಶುದ್ಧರನ್ನಾಗಿ ಮಾಡಿಸಿ ಆಮೇಲೆ ನಮ್ಮನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ ಎನ್ನುವುದಾಗಿ ಭಾಗವತ ತಿಳಿಸ್ತಾ ಇದೆ ನೋಡಿ. ಹಾಗಾಗಿ ನಮ್ಮ ಮನಸ್ಸೇ ಮೊದಲಾದ ಇಂದ್ರಿಯಗಳು ಲೌಕಿಕ ವಿಷಯಗಳಲ್ಲಿ ಆಸಕ್ತವಾಯಿತು ಅಂದರೆ ಅರ್ಥ ಏನು? ನಮ್ಮ ಇಂದ್ರಿಯಗಳು ಹೊಲಸಾಗಿವೆ ಎಂದು ಅರ್ಥ. ಭಾಳ ವಿಚಿತ್ರ.
ಇವತ್ತು ಆ ಹೊಲಸು ಇಷ್ಟ ಆಗ್ಬಿಟ್ಟದಲ್ಲ, ನಮಗದು ಹೊಲಸು ಆಗ್ಯಾದ ಅಂತೇ ಅನ್ಸವಲ್ತಾಗಿದೆ, ಅಷ್ಟು ಧೂಳಾಗ್ಬಿಟ್ಟು. ಮನ್ಯಾಗ ಸಾಮಾನ್ಯ ಅಂತಿರ್ತಾರೆ ನೋಡಿ, ಅದನ್ನು ಯಾಕೆ ತಿಕ್ತಿ, ಅದು ಎಷ್ಟು ತಿಕ್ಕಿದ್ರು ಅಟ್ಟೆ ಅದ್ರ ಹಣೆ ಬರ, ಬಿಟ್ಬಿಡು ಅದನ್ನು ಅಂತ ಅಂತಿರ್ತೀವಿ ಸಾಮಾನ್ಯ ಯಾವುದಾದ್ರೂ ಒಂದು ಪಾತ್ರೆಗಿದ್ರೆ. ಹಾಗೆ ನಮ್ಮ ಇಂದ್ರಿಯಗಳು ಅಟ್ಟೆ ಆಗಿಬಿಟ್ಟವೆ, ಅಷ್ಟು ಹೊಲಸು ಆಗ್ಬಿಟ್ಟವಲ್ಲ, ತೊಳೆಯದೆ ಇಟ್ಟು 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 ಅದು ಬಣ್ಣನೇ, ಅದೇ ಹೊಲಸೇ ಅದು ನಿಜವಾದ ಬಣ್ಣ ಏನೋ ಎನಿಸುವಷ್ಟು ಅದು ಇಂದ್ರಿಯಗಳು ಆಗಿಬಿಟ್ಟಿವೆ. ಹಾಗಾಗಿ ನಮಗೆ ಭಾಳ ಇವತ್ತು ತೊಳೆಯುವ ಇಚ್ಛಾನೇ ನಮಗೆ ಬರ್ತಾ ಇಲ್ಲ. ಹಾಗಾಗಿ ಹಂಗೆ ಮಾಡ್ಕೋಬೇಡ್ರಿ. ಆದಷ್ಟು ಮೇಲಿಂದ ಮೇಲೆ ಇಂದ್ರಿಯಗಳ ಮೂಲಕ ದೇವರ ಸೇವೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಹಾಗೆ ನಾವು ಮಾಡ್ತಾ ಹೋದಂತೆ ಇಂದ್ರಿಯಗಳು ಶುದ್ಧವಾಗುತ್ತೆ. ಅದರಿಂದ ದೇವರು ಪವಿತ್ರರನ್ನಾಗಿ ಮಾಡ್ತಾನೆ. ಅದರಿಂದ ದೇವರು ನಮಗೆ ಮೋಕ್ಷವೇ ಮೊದಲಾದಂತಹ ಸುಖವನ್ನು ಕೊಡ್ತಾನೆ ಎನ್ನುವುದಾಗಿ ವೇದವ್ಯಾಸ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ನೆನಪಿರಲಿ, ಭಾಳ ಒಳ್ಳೆಯ ಶ್ಲೋಕ. ಇಷ್ಟು ಇದನ್ನು ಹೇಳಿದ ಮೇಲೆ ಇನ್ನು ಮತ್ತೆ ಮುಂದುವರಿಸ್ತಾರೆ ಸ್ವಾಮಿ. ಪರೀಕ್ಷಿತ್ ರಾಜರು 1ನೇ ಸ್ಕಂದದ ಕೊನೆಯಲ್ಲಿ ಕೇಳಿರ್ತಾರೆ ಶುಕಾಚಾರ್ಯರಿಗೆ, ಸ್ವಾಮಿ ಮರಣವನ್ನು ಹೊಂದುವ ವ್ಯಕ್ತಿ ಏನನ್ನ ಮಾಡಬೇಕು ಅಂತ ಕೇಳಿದ್ದಕ್ಕಾಗಿ ಇಷ್ಟು ವಿಷಯಗಳನ್ನು ಹೇಳಿದ್ರಿ. ಈಗ ಇಲ್ಲಿವರೆಗೆ ಏನನ್ನ ಮಾಡಬಾರದು ಅಂತ ಕೇಳಿರ್ತಾರೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು. ಯಾವುದನ್ನು ಮಾಡಬೇಕು ಅನ್ನೋದು 1ನೇ ಸ್ಕಂದದ ಕೊನೆಯಲ್ಲಿ ಕೇಳಿದ್ದ 2ನೇ ಸ್ಕಂದದ ಇಲ್ಲಿವರೆಗೆ ಇಷ್ಟೊತ್ತು ಹೇಳಿದರು. ಇನ್ನು ಮುಂದೆ ಹೇಳೋರಿದ್ದಾರೆ. ಈಗ ಮಧ್ಯದಲ್ಲಿ ಒಂದು ಸ್ವಲ್ಪ ಶ್ಲೋಕಗಳಲ್ಲಿ ಯಾವುದನ್ನು ಮಾಡಬಾರದು ಎನ್ನುವುದನ್ನು ಶುಕಾಚಾರ್ಯರು ತಿಳಿಸಿಕೊಡ್ತಾರೆ. ಭಾಳ ಮುಖ್ಯವಾದದ್ದು. ಅಂದಮೇಲೆ ನಾವೆಲ್ಲ ಮೋಕ್ಷಕ್ಕೆ ಹೋಗಬೇಕಾದವರು, ಮೋಕ್ಷ ಬೇಕು ಎನ್ನುವ ಇಚ್ಛೆ ಉಳ್ಳವರು. ಅಂದಮೇಲೆ ನಾವು ಯಾವುದನ್ನು ಮಾಡಬಾರದು ಎನ್ನುವುದನ್ನು ವೇದವ್ಯಾಸ ದೇವರು ನಮಗೆ ಶುಕಾಚಾರ್ಯರ ಮೂಲಕ ತಿಳಿಸಿಕೊಡ್ತಾರೆ. ಬಹಳ ಅದ್ಭುತವಾದ ಭಾಗ. ಮೊದಲಿಗೆ ಸಕಾಮ ಕರ್ಮಗಳನ್ನು ಹೇಳಿ 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 ಹಿಂಗೆ ಮಾಡ್ತಾರ, ಹಿಂಗೆ ಮಾಡಬೇಡಿ, ಹೀಗೆ ಮಾಡ್ತೀರಿ, ಹೀಗೆ ಮಾಡಬೇಡಿ ಅಂತ ಒಂದೊಂದನ್ನೇ ಹೇಳ್ತಾ ಹೋಗಿದ್ದಾರೆ. ಭಾಳ ಚೆನ್ನಾಗಿದೆ. ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿಂ ಆರಂಭಿಸ್ತಾರೆ. ಯಾರ್ಯಾರು ಮುಕ್ತಿಯೋಗ್ಯರೋ, ಮೋಕ್ಷ ಬೇಕು ಎನ್ನುವ ಇಚ್ಛಾ ಉಳ್ಳವರು ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಒಂದೊಂದು ಫಲ ಬೇಕು ಅಂತದಾಗ ಒಂದೊಂದು ದೇವತೆಯನ್ನು ಉಪಾಸನೆ ಮಾಡ್ತಾ ಹೋಗ್ತಾರೆ. ಆದರೆ ಇದು ತಪ್ಪು ಅಂತ ಹೇಳ್ತಾರೆ. ಈಗ ಮೊದಲಿಗೆ ಏನೇನು ಫಲಗಳು ಬೇಕು ಎಂದಾದರೆ ಯಾವ ಯಾವ ದೇವತೆಯನ್ನು ಚಿಂತನೆ ಮಾಡಿರಿ ಎನ್ನುವುದನ್ನು ಮೊದಲಿಗೆ ಹೇಳ್ತಾರೆ. ಹೇಳಿ ಇಷ್ಟು ಹೇಳಲಿಕ್ಕೆ ನಮಗೆ 1 ಗಂಟೆ 2 ಗಂಟೆ ಆಗ್ಬಿಟ್ಟಿರ್ತದೆ. ಮುಂದಿನ ಸಲ ಇದನ್ನು ಮಾಡಬೇಡ್ರಿ, ದೇವ್ರನ್ನ ಉಪಾಸನೆ ಮಾಡಿರಿ ಅಂತ ಹೇಳ್ತಿರ್ತಾರೆ. ಅವತ್ತು ನಾವು ಪ್ರವಚನಕ್ಕೆ ಬರೋದೇ ಇಲ್ಲ. ಅಂದಮೇಲೆ ನಮಗೇನು ಅನಿಸ್ಬಿಡ್ತದೆ, ಹಂಗಿದ್ರೆ ಆಚಾರ ಹೇಳಾರಪ್ಪ, ಭಾಗವತನೂ ಹೇಳಿದ್ರಿ ಹಿಂಗೆ ಮಾಡಿರಿ ಅಂತ ನಾವು ಅದನ್ನೇ ಮಾಡ್ತಾ ಹೋಗ್ಬಿಡ್ತೀವಿ. ನಮ್ಮ ದುರ್ದೈವ ಹಂಗೆ ಇರ್ತದೆ ನೋಡಿರಿ. ಈಗ ಏನು ಮಾಡ್ತಾರಂದ್ರೆ, ಯಾವ ಯಾವ ಫಲಗಳು ಬೇಕೆಂದರೆ ಯಾವ ಯಾವ ದೇವತೆಯನ್ನು ಉಪಾಸನೆ ಮಾಡಬೇಕು ಎನ್ನುವುದನ್ನು ಮೊದಲಿಗೆ ಹೇಳಿ, ಕೊನೆಯ ಶ್ಲೋಕದಲ್ಲಿ ಹೀಗೆ ಮಾಡಬೇಡಿ, ದೇವರನ್ನು ಚಿಂತನೆ ಮಾಡಿರಿ, ಇವೆಲ್ಲ ಫಲಗಳು ಸಿಕ್ಬಿಡ್ತವೆ ಅಂತ ಹೇಳ್ತಾರೆ. ಅಂದಮೇಲೆ ಇವತ್ತು ಅದೇನಾದರೂ ಬರಲಿಲ್ಲ ಅಂದ್ರೆ ಮುಂದಿನ ಸಲ ಇದು ಯಾವಾಗ ಪ್ರವಚನದ ಅವತ್ತು ನೀವು ಬಂದರೆ ಇದು ಅರ್ಥ ಆಗ್ತದೆ. ಇಲ್ಲ ಅಂದರೆ ಆಚಾರ್ಯ ಹೇಳ್ಯಾರ ಅಂತ ಆಮೇಲೆ ನಮ್ಮನ್ನು ಬೈತೀರಿ, ನೀವು ಹಾಳಾಗಿ ಹೋಗ್ತೀರಿ. ನೋಡಿರಿ, ಈಗ ಮೊದಲಿಗೆ ಆರಂಭ ಮಾಡೋಣ. ಯಾರಿಗೆ ಬ್ರಹ್ಮವರ್ಚಸ ಕಾಮ, ಯಾರಿಗೆ ಬ್ರಹ್ಮವರ್ಚಸ್ಸು ಬೇಕು. ಏನು ಬ್ರಹ್ಮವರ್ಚಸ್ಸು ಎಂದರೆ ಅರ್ಥ ಬರೀತಾರೆ ಬಹಳ ಚೆನ್ನಾಗಿ. ವೇದಾಧ್ಯಯನಾದಿ ಜನಿತ ವರ್ಚೋ ವಿಶೇಷ ಕಾಮ. ವೇದಗಳ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ದಿನಾ ಮನೆಯಲ್ಲಿ ಮೈಲಿಗೆ, ಎಂಜಲು, ಮುಸುರಿ, ರಂಗೋಲಿ, ಅದು ಇದು, ಬೆಳಗ್ಗೆ ಏಳೋದು, ಚಾತುರ್ಮಾಸ್ಯ ವ್ರತ, ಏಕಾದಶಿ ಇವೇ ಮೊದಲಾದ ವ್ರತಗಳನ್ನು, ನಿಯಮಗಳನ್ನು, ವೇದಾಧ್ಯಯನವನ್ನು, ಶಾಸ್ತ್ರಗಳನ್ನು ಕೇಳಿದಾಗ ನಮಗೊಂದೇನು ವರ್ಚಸ್ಸಿರುತ್ತಲ್ಲ, ಮುಖದಲ್ಲಿ ಏನು ಕಾಂತಿ ಇರುತ್ತಲ್ಲ, ಆ ಕಾಂತಿ, ತೇಜಸ್ಸು, ವರ್ಚಸ್ಸು ನಮಗೆ ಬೇಕು ಎನ್ನುವ ಇಚ್ಛೆ ಯಾರಿಗಾದರೂ ಇದ್ದರೆ ಅವರು ಬ್ರಹ್ಮಣಸ್ಪತಿಂ ಯಜೇತ. ವಾಯುದೇವರನ್ನು ಪೂಜಿಸಿದರೆ, ವಾಯುದೇವರನ್ನು ಚಿಂತನೆ ಮಾಡಿದರೆ ದೇವರು ಅವರಿಗೆ ಬ್ರಹ್ಮವರ್ಚಸ್ಸನ್ನು ಕೊಡುತ್ತಾನೆ ಎನ್ನುವುದಾಗಿ ವೇದವ್ಯಾಸ ದೇವರು ಮೊದಲನೇ ಫಲವನ್ನು ನಮಗೆ ತಿಳಿಸಿಕೊಡ್ತಾರೆ. ಆಮೇಲೆ ನಮಗೆಲ್ಲರಿಗೂ ಬ್ರಹ್ಮವರ್ಚಸ್ಸು ಬೇಕು. ನಮ್ಮ ಮುಖದಲ್ಲಿ ಕಾಂತಿ ಇರಬೇಕು, ಕಳೆ ಇರಬೇಕಲ್ವ. ಯಾರೋ ನೋಡಿದ್ರೆ ಏನು 4 ದಿವಸ ಸ್ನಾನ ಮಾಡಿಲ್ಲೇನೋ ಅಂತ ಅನ್ನಿಸ್ಬಾರ್ದು, ಹೌದಿಲ್ಲ? ನಮ್ಮ ಮುಖ ಚೆನ್ನಾಗಿ ಹೊಳಿತಾ ಇರಬೇಕಲ್ಲ, ಪಳಪಳ. ಹಾಗಿರಬೇಕಾದ್ರೆ ವಾಯುದೇವರನ್ನು ಚಿಂತನೆ ಮಾಡಬೇಕು. ವಾಯುದೇವರು ಬರೆದ ಶಾಸ್ತ್ರಗಳನ್ನು ಮೇಲಿಂದ ಮೇಲೆ ಕೇಳ್ತಾ ಇದ್ದರೆ, ಓದ್ತಾ ಇದ್ದರೆ, ಹೇಳ್ತಾ ಇದ್ದರೆ ಆಗ ನಮಗೆ ಬ್ರಹ್ಮವರ್ಚಸ್ಸು ನಮ್ಮ ಮುಖದಲ್ಲಿ ಬರುತ್ತದೆ. ನೋಡಿ, ಭಾಳ ಮುಖ್ಯವಾದದ್ದು. ಅಂದಮೇಲೆ ಮನೆಯೊಳಗೆ ನಿಮ್ಮ ಮಕ್ಕಳು ಕೇಳಲಿ ಬಿಡಲಿ, ನೀವು ಕೂತ್ಕೊಂಡು ಅವ್ರಿಗೆ ಮೊಮ್ಮಕ್ಕಳಿಗೆ ಹೇಳ್ತಾ ಇರಿ ಎಷ್ಟು ಕೇಳ್ತಾವೆ ಅದು ಮುಂದಿಂದು. ಆದರೆ ಹೇಳ್ತಾ ಇರಬೇಕು. ಈ ಮೊಟ್ಟ ಮೊದಲಿಗೆ ಈ ರೇಡಿಯೋ ಏನು ಬಂತಲ್ಲ, ಅದ್ರ ಬಗ್ಗೆ ಹೇಳುವಾಗ ಮೊನ್ನೆ ಒಂದು ಯಾವುದೋ ಆರ್ಟಿಕಲ್ ಬಂದಿತ್ತು, ನಾವು ಓದ್ತಾ ಇದ್ವಿ. ಈ ರೇಡಿಯೋ ಕಂಡು ಹಿಡಿದದ್ದೇ ಇದಕ್ಕಂತ. ಅಂದ್ರೆ ಅದು ಹಚ್ಚಿ ಇಟ್ಬಿಡೋದು, ಅದು ಒದರ್ತಾ ಇರ್ತದೆ ಅಷ್ಟೇ.
ಅಂದಮೇಲೆ ಜನರು ಲೌಕಿಕ ವಿಷಯದಲ್ಲೇ ಹೆಚ್ಚೆಚ್ಚು ಆಸಕ್ತರಾಗಲಿ ಎನ್ನುವುದಕ್ಕಾಗಿಯೇ ಶ್ರವಣವನ್ನು, ರೇಡಿಯೋವನ್ನು ಕಂಡುಹಿಡಿದದ್ದು. ಅದು ಹಚ್ಚಿಟ್ಬಿಟ್ರೆ ಯಾರೋ ಒಬ್ಬರು ಅದನ್ನು ಕೇಳ್ತಾನೇ ಇರ್ತಾರೆ. ಲೌಕಿಕ ಹಾಡುಗಳು ಕೇಳಿ ಕೇಳಿ ಕೇಳೇ ಮಕ್ಕಳಿಗೆ ಬಾರಾಟ ಆಗ್ಬಿಡ್ತಾವೆ ನೋಡ್ರಿ. ಅದನ್ನು ಯಾರೂ ಬರೆದು ಓದಿಸೋದೇ ಇಲ್ಲ. ಅಂದಮೇಲೆ ಕೇಳುವುದು ಅತ್ಯಂತ ಮುಖ್ಯವಾದ ಸಾಧನ. ಅದನ್ನಂತಾರೆ ಬ್ರಹ್ಮವರ್ಚಸ ಕಾಮಸ್ತು. ವಾಯುದೇವರು ಬರೆದ ಶಾಸ್ತ್ರಗಳನ್ನು ಕೇಳುವುದರಿಂದ, ಓದುವುದರಿಂದ ನಮ್ಮ ಮುಖದಲ್ಲಿ, ನಮ್ಮ ದೇಹಕ್ಕೆ ಬ್ರಹ್ಮವರ್ಚಸ್ಸು ಬರ್ತದೆ. ಅಂದಮೇಲೆ ಬ್ರಹ್ಮವರ್ಚಸ್ಸು ಬೇಕಂದರೆ ಏನು ಮಾಡ್ಬೇಕು? ನಾವೆಲ್ಲ ವಾಯುದೇವರು ಬರೆದ ಗ್ರಂಥಗಳನ್ನು ಚಿಂತನೆ ಮಾಡಬೇಕು, ಓದ್ತಾ ಇರಬೇಕು, ಕೇಳ್ತಾ ಇರಬೇಕು. ಇದು ಒಂದು. ವಾಯುದೇವರು ಬರೆದದ್ದು ಓದುವ ಅಧಿಕಾರ ಎಲ್ಲರಿಗಿಲ್ಲ ನಮಗೆ. ಹಾಗಾಗಿ ವಾಯುದೇವರ ಪರಂಪರೆಯಲ್ಲಿ ಬಂದವರು ಬರೆದ ಗ್ರಂಥಗಳನ್ನು ಓದಿದರೂ ನಮ್ಮ ಮುಖದಲ್ಲಿ ಬ್ರಹ್ಮ ಕಳೆ ಬರುತ್ತದೆ ನೋಡಿರಿ. ಇದು ಒಂದು. ಇದನ್ನು ಮಾಡಬೇಕು, ಅವಶ್ಯವಾಗಿ ಮಾಡ್ಬೋದು, ಇದು ಯೋಗ್ಯವಾದದ್ದು. ಇನ್ನು ಇಂದ್ರಿಯ ಕಾಮಸ್ತು. ಇನ್ನು ಯಾರಿಗೆ ಇಂದ್ರಿಯ ಕಾಮ ಇದೆ, ನನ್ನ ಇಂದ್ರಿಯಗಳು ಅತ್ಯಂತ ಗಟ್ಟಿಮುಟ್ಟಾಗಿ ಇರಬೇಕು, ಮರಣ ಕಾಲದವರೆಗೆ ನಂದು ಒಂದು ಹಲ್ಲೇ ಬೀಳಬಾರ್ದು, ನನ್ನ ಕೂದಲು ಒಂದು ಬೆಳ್ಳಗೆ ಆಗಬಾರ್ದು, ನನ್ನ ಮತ್ತು ಯಾವ ಇಂದ್ರಿಯಗಳು ಮತ್ತು ಹಾಳಾಗಬಾರ್ದು, ಅತ್ಯಂತ ಗಟ್ಟಿಮುಟ್ಟಾಗಿ ಇರಬೇಕು ನಮ್ಮ ಇಂದ್ರಿಯಗಳು ಎಂದರೆ ಆಗ ಇಂದ್ರಂ ವ್ಯಜೇತ. ಇಂದ್ರದೇವರನ್ನು ಪೂಜಿಸುವುದರಿಂದ ನಮ್ಮ ಇಂದ್ರಿಯಗಳೆಲ್ಲ ಒಳ್ಳೆ ಗಟ್ಟಿಮುಟ್ಟಾಗಿ ಇರ್ತದೆ ನೋಡ್ರಿ. ಇದು ಸಕಾಮ. ಇದನ್ನು ಮಾಡಬಾರ್ದು. ಮುಂದೆ ಹೇಳ್ತಾರೆ ಅದನ್ನು. ಅಂದಮೇಲೆ ಇದನ್ನಿಷ್ಟೇ ಕೇಳಿ ಬಿಡಬೇಡ್ರಿ, ಮುಂದಿನ ಸಲ ಪ್ರವಚನಕ್ಕೆ ಎಲ್ಲರೂ ಬರ್ರಿ. ಸರಿ, ಅಂತೂ ಇಂದ್ರಿಯ ಕಾಮಸ್ತು. ಆದರೆ ಇಷ್ಟು ಮಾಡ್ಬೋದು. ಎಲ್ಲರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ಏನೇ ಕೇಳೋದಿದ್ರು ಪ್ರವಚನ ಮುಂದ್ಮೇಲೆ ಅವಶ್ಯವಾಗಿ ಕೇಳ್ಬೋದು. ಇಂದ್ರಿಯ ಕಾಮಸ್ತು. ಯಾರಿಗೆ? ನಮಗಿವತ್ತಿಲ್ಲರೇ ಯಾರು ಕೂತೀವಿ, ನಮಗೆಲ್ಲ ಏನೋ ಒಂದು ರೋಗದಿಲ್ಲ. ಕೆಲವ್ರಿಗೆ ಕಣ್ಣು ರೋಗದ, ಕೆಲವ್ರಿಗೆ ಕಿವಿ ರೋಗದ, ಏನೋ ರೋಗಗಳು ನಮ್ಗೆ ಅವ್ಯವ. ಅಂದಮೇಲೆ ವೇದವ್ಯಾಸ ದೇವರೇ ಹೇಳ್ತಾ ಇದ್ದಾರೆ 2ನೇ ಸ್ಕಂದದಲ್ಲಿ ಇಂದ್ರಿಯ ಕಾಮಃ. ಅರ್ಥ ಬರೆಯುವಾಗ ಹೇಳ್ತಾರೆ ಇಂದ್ರಿಯ ಪಾಠವ ಕಾಮಃ ಅಂತ. ಇಂದ್ರಿಯಗಳು ಅತ್ಯಂತ ಪಟುವಾಗಿ, ಬಲಿಷ್ಠವಾಗಿ, ಗಟ್ಟಿಮುಟ್ಟಾಗಿ ಇರಬೇಕು ಅಂತಾದರೆ ಇಂದ್ರದೇವರನ್ನು ಪೂಜಿಸುವುದರಿಂದ, ಇಂದ್ರಾಂತರ್ಯಾಮಿಯಾದ ಉಪೇಂದ್ರನನ್ನು ಪೂಜಿಸುವುದರಿಂದ ನಮ್ಮ ಇಂದ್ರಿಯಗಳು ಅತ್ಯಂತ ಗಟ್ಟಿಮುಟ್ಟಾಗಿ ಇರ್ತದೆ. ಅಂದಮೇಲೆ ಸಕಾಮವಾಗಿ ಮಾಡುವುದು ಬೇಡ. ನಾವೆಲ್ಲ ಒಂದು ಕೆಲಸ ಮಾಡೋಣ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊರಿ. ಸಕಾಮವಾಗಿ ಮಾಡುವುದು ಬೇಡ. ಏನು ಮಾಡೋಣ ಇದನ್ನು? ಸ್ವಾಮಿ, ನಾವು ಇರುವವರೆಗೆ ನಿನ್ನ ಸೇವೆಯನ್ನು ಮಾಡುವ ಸೌಭಾಗ್ಯ ಬೇಕು ನಮಗೆ. ಇಲ್ಲಾಂದರೆ ಈ ದೇಹ ಇಂದ್ರಿಯ ಇದ್ದೇನು ಲಾಭ? ಹೌದಿಲ್ಲ? ನಾವು ನಾಯಿ ನರಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ. ಅಂದಮೇಲೆ ನಾವು ಇರುವವರೆಗೆ ನಮ್ಮ ಇಂದ್ರಿಯಗಳು ಅತ್ಯಂತ ಬಲಿಷ್ಠವಾಗಿರಬೇಕು. ಹಾಗಾಗಿ ಇಂದ್ರದೇವರಿಗೆ ದಿನಾ ಒಂದು ನಮಸ್ಕಾರ ಮಾಡಿರಿ. ಏನಂತ? ಸ್ವಾಮಿ, ನಮ್ಮ ಈ ದೇಹ ಇಂದ್ರಿಯಗಳನ್ನು ನೀವು ಅತ್ಯಂತ ಗಟ್ಟಿಮುಟ್ಟಾಗಿ ಮಾಡಿ ಇಂಥ ದೇಹ ಇಂದ್ರಿಯಗಳಿಂದ ದೇವರ ಸೇವೆಯನ್ನು ಮಾಡಿಸ್ರಿ ಅಂತ ಇಂದ್ರದೇವರಿಗೆ ಬೇಡೋಣ. ಆಗ ಇದು ಸಕಾಮ ಅಂತ ಆಗುವುದಿಲ್ಲ. ಮಹಾಭಾರತ ಹೇಳ್ತದೆ. ರಾಮಾಯಣದೊಳಗೆ ರಾವಣನಿಗೂ ಮತ್ತು ರಾಮದೇವರಿಗೂ ಯುದ್ಧ ಆರಂಭವಾಗಬೇಕು. ಎಲ್ಲರೂ ಸತ್ತೋಗ್ಬಿಟ್ಟಿರ್ತಾರೆ. ಕುಂಭಕರ್ಣ ಸತ್ತ, ಎಲ್ಲರೂ ಸತ್ತಿರ್ತಾರೆ. ಇನ್ನು ರಾವಣ ಯುದ್ಧಕ್ಕೆ ಬರಬೇಕು. ಯುದ್ಧಕ್ಕೆ ಬರುವಾಗ ರಾವಣ ಒಳ್ಳೆಯ ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ರಾವಣ ಯುದ್ಧಕ್ಕೆ ಬಂದಾಗ ರಾಮದೇವರು ಭೂಮಿಯ ಮೇಲೆ ನಿಂತಿರ್ತಾರೆ. ಇಂದ್ರದೇವರು ನೋಡ್ತಾರೆ, ಅಯ್ಯೋ ನಮ್ಮ ಜಗದೊಡೆಯ ರಾಮ, ನಮ್ಮ ಒಡೆಯ, ಅವ ಭೂಮಿ ಮೇಲೆ ನಿಂತಾನ ಮತ್ತು ರಾವಣ ವಿಮಾನದಲ್ಲಿ ನಿಂತಾನ, ಇದು ಸರಿಯಲ್ಲ ಅಂತ ಹೇಳಿ ಇಂದ್ರದೇವರು ವಿಚಾರ ಮಾಡಿ ಒಂದು ರಥವನ್ನು, ತಮ್ಮ ರಥವನ್ನು ರಾಮದೇವರಿಗಾಗಿ ಕೊಟ್ಟು ಕಳಿಸ್ತಾರೆ. ಬರೀ ರಥ ಅಷ್ಟೇ ಕಳಿಸ್ಲಿಲ್ಲ, ಸಾರಥಿ ಇಲ್ಲಲ್ಲ. ಹಾಗಾಗಿ ಮಾತಲಿ ಎನ್ನುವಂತಹ ಸಾರಥಿಯಿಂದ ಕೂಡಿದ ತಮ್ಮ ರಥವನ್ನೇ ಇಂದ್ರದೇವರು ರಾಮದೇವರಿಗೆ ಕೊಟ್ಟು ಕಳಿಸ್ತಾರೆ. ಕೊಟ್ಟು ಕಳಿಸಿ, ಸ್ವಾಮಿ ಇದರಲ್ಲಿ ನಿಂತು ಯುದ್ಧವನ್ನು ಆಡಬೇಕು, ನಮ್ಮ ಸೇವೆಯನ್ನು ಸ್ವೀಕಾರ ಮಾಡಬೇಕು ಅಂತ ಬೇಡ್ತಾರೆ. ಆಯಿತು ಅಂತ ಹೇಳಿ ರಾಮದೇವರು ಇಂದ್ರದೇವರು ಕೊಟ್ಟು ಕಳುಹಿಸಿದ ರಥದಲ್ಲಿ ನಿಂತು ರಾವಣನ ಜೊತೆಗೆ ಯುದ್ಧವಾಡಿ ರಾವಣನನ್ನು ಸಂಹಾರ ಮಾಡ್ತಾರೆ. ಇದಿಷ್ಟು ಕತೆ ಶ್ರೀಮದಾಚಾರ್ಯ ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಇಷ್ಟಾದ ಮೇಲೆ ಯಾಕೆ ಇಂದ್ರದೇವರು ರಥ ಕೊಟ್ಟು ಕಳಿಸಿದರು ಎನ್ನುವ ಪ್ರಶ್ನೆ. ಏನು ರಾಮದೇವರಿಗೆ ಸಾಮರ್ಥ್ಯ ಇರಲಿಲ್ಲ? ಇಂದ್ರದೇವರು ಅಂದ್ಕೊಂಡ್ರು, ಅಯ್ಯೋ ನಮ್ಮ ರಾಮ ಭೂಮಿ ಮೇಲೆ ನಿಂತು ಯುದ್ಧ ಆಡಿ ರಾಮ, ಎಲ್ಲೋ ರಾವಣ ಆಕಾಶದೊಳಗಿದ್ದಾನೆ, ನಮ್ಮ ರಾಮ ಭೂಮಿ ಮೇಲೆ ನಿಂತಾನೆ, ಇಲ್ಲಿಂದ ಬಾಣ ಬಿಟ್ರೆ ರಾವಣನಿಗೆ ಹೋಗಿ ಮುಟ್ಟೋದಿಲ್ಲ ರಾಮನ ಬಾಣ. ಹಾಗಾಗಿ ಸ್ವಲ್ಪ ಎತ್ತರದಲ್ಲಿ ನಿಂತ್ರೆ ಹೆಂಗೆ ನಮಗೆ ಫ್ಯಾನ್ ಸಿಗ್ತದಲ್ಲ, ಹಂಗೆ ಸ್ವಲ್ಪ ಎತ್ತರದಲ್ಲಿ ನಿಂತ್ರೆ ರಾಮನ ಬಾಣ ಹೋಗಿ ರಾವಣನಿಗೆ ಮುಟ್ತದ ಅನ್ನೋದಕ್ಕೆ. ಅಂದಮೇಲೆ ರಾಮ ಅಶಕ್ತ, ಅವನಿಗೆ ಪುಷ್ಪಕ ವಿಮಾನದವರೆಗೆ ಬಾಣ ಬಿಡಲಿಕ್ಕೆ ನೆಲದ ಮೇಲೆ ನಿಂತರೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ತನ್ನ ರಥವನ್ನು ಕೊಟ್ಟು ಕಳಿಸಿದ್ನೇನು ಅಂತ ಪ್ರಶ್ನೆ ಮಾಡ್ಕೋತಾರೆ ಶ್ರೀಮದಾಚಾರ್ಯ. ಮಾಡಿಕೊಂಡು ಉತ್ತರವನ್ನು ಕೊಡ್ತಾರ, ಇಲ್ಲ ಇಂದ್ರದೇವರಿಗೆ ಗೊತ್ತಿದೆ ರಾಮ ಸರ್ವಶಕ್ತ,
ಎಲ್ಲೇ ಇದ್ದರೂ ಏನಾದರೂ ಮಾಡಲಿಕ್ಕೆ ಸಾಧ್ಯ, ಅಷ್ಟು ಶಕ್ತಿ ಇದೆ ದೇವರಿಗೆ ಎನ್ನುವುದರ ಜ್ಞಾನ ಇಂದ್ರದೇವರಿಗಿದೆ. ಮತ್ತು ಇದ್ದ ಮೇಲೆ ಯಾಕೆ ಕಳಿಸಿದರು? ಇಲ್ಲ, ಇಂದ್ರದೇವರು ಅನಂತವಾದ ಶಕ್ತಿಯುಳ್ಳವರು. ನಮಗೆಲ್ಲರಿಗೆ ಇಂದ್ರಿಯಗಳಲ್ಲಿ ಶಕ್ತಿಯನ್ನು ಕೊಡುವವರು ಇಂದ್ರದೇವರು. ಆ ಇಂದ್ರದೇವರಿಗೆ ಪುಣ್ಯ ಬೇಕಲ್ಲ. ನಾವು ಇಂದ್ರದೇವರನ್ನು ಉಪಾಸನೆ ಮಾಡಿದಾಗ ಇಂದ್ರದೇವರು ನಮಗೆ ಆ ಸಾಮರ್ಥ್ಯ ಕೊಡ್ತಾರೆ. ಕೊಡಬೇಕು ಅಂತ ಆದರೆ ಇಂದ್ರದೇವರಿಗೆ ಅನುಗ್ರಹ ಮಾಡುವ ಪುಣ್ಯ ಇದ್ದರೆ ನಮಗೆ ಅನುಗ್ರಹ ಮಾಡ್ತಾರೆ, ಇಲ್ಲದೇ ಇಲ್ಲ. ಅಂದಮೇಲೆ ಇಂದ್ರದೇವರಿಗೆ ಆ ಸಾಮರ್ಥ್ಯ ಬೇಕಲ್ಲ. ಅದು ಬೇಕು ಎಂದರೆ ದೇವರಿಗೆ ತಾವು ರಥದ ಸೇವೆಯನ್ನು ಮಾಡಿದ್ದರಿಂದ ಇಂದ್ರದೇವರಿಗೆ ಪುಣ್ಯ ಬಂತು. ಯಾವ ಪುಣ್ಯ? ನಮಗೆಲ್ಲ ಇಂದ್ರಿಯಗಳಲ್ಲಿ ಶಕ್ತಿ ಕೊಡುವ ಪುಣ್ಯ ಇಂದ್ರದೇವರಿಗೆ ಬಂತು. ಹಾಗಾಗಿ ಅಂಥ ಇಂದ್ರದೇವರನ್ನು ನಾವು ಬಯಸಿದರೆ, ಪೂಜಿಸಿದರೆ, ಇಚ್ಛಿಸಿದರೆ ಆಗ ಇಂದ್ರದೇವರು ನಮಗೆ ಇಂದ್ರಿಯಗಳಲ್ಲಿ ಪಾಠವನ್ನು ಕೊಡ್ತಾರೆ ಎನ್ನುವುದಾಗಿ ಟಿಪ್ಪಣಿಕಾರರು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ನೋಡಿ. ಹಾಗಾಗಿ ನಾವೆಲ್ಲ ಇಂದ್ರದೇವರನ್ನು ಪೂಜಿಸೋಣ. ಏನಂತ ಪೂಜಿಸೋದು? ಸ್ವಾಮಿ ಚಕ್ಲಿ ತಿನ್ನಲಿಕ್ಕೆ ಹಲ್ಲು ಕೊಡು ಅಂತ ಪೂಜಿಸೋದು ಬೇಡ, ಹೊರತು ಏನಂತ ಪೂಜಿಸೋಣ? ಸ್ವಾಮಿ ನಮಗೆ ದೇವರ ನೈವೇದ್ಯವನ್ನು ಊಟ ಮಾಡುವುದಕ್ಕಾಗಿ ಒಳ್ಳೆಯ ದೇಹದ ಮತ್ತು ಬಾಯಿ ಶಕ್ತಿ ಕೊಡು, ವಾಗೇಂದ್ರಿಯದ ಸ್ತೋತ್ರ ಮಾಡುವುದಕ್ಕಾಗಿ ವಾಗೇಂದ್ರಿಯದ ಶಕ್ತಿ ಕೊಡು, ಅದರಿಂದ ದೇವರ ಗುರುಗಳ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ಕೊಡು, ಅದಕ್ಕೋಸ್ಕರ ಇಂದ್ರಿಯಗಳಲ್ಲಿ ಪಟುತ್ವವನ್ನು ನಮಗೆ ಕೊಡು ಅಂತ ಇಂದ್ರದೇವರನ್ನು ಪೂಜಿಸ್ಬೇಕು. ಮರಿಬೇಡಿ, ಇದನ್ನು ಮಾಡ್ರಿ ಎಲ್ಲರೂ. ಇಂದ್ರಿಯ ಕಾಮಸ್ತು ಅಂದಮೇಲೆ ಇಂದ್ರದೇವರನ್ನು ಪೂಜಿಸೋದ್ರಿಂದ ಇಂದ್ರಿಯಗಳಲ್ಲಿ ಒಳ್ಳೆಯ ಶಕ್ತಿ ಬರ್ತದೆ. ಇನ್ನು ಪ್ರಜಾಕಾಮ ಪ್ರಜಾಪತಿ, ಇದೆಲ್ಲ ಮಾಡಬಾರ್ದು. ಯಾಕೆ ಹೇಳಲಿಕ್ಕತ್ತಾರೆ ಇದೆಲ್ಲ? ಮೋಕ್ಷಕ್ಕೆ ಹೋಗುವ ವ್ಯಕ್ತಿ ಯಾವುದನ್ನು ಮಾಡಬಾರ್ದು ಅಂತ ಕೇಳಿದರು ಅಲ್ವಾ? ಆಗ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಅಂದಮೇಲೆ ನಾವು ಸಕಾಮವಾಗಿ ಇದನ್ನೆಲ್ಲ ಮಾಡುವ ಹಾಗಿಲ್ಲ. ಕ್ಷಣ ಕ್ಷಣಕ್ಕೂ ಇದು ನೆನಪಾಗಬೇಕು ಎಲ್ಲರಿಗೆ. ಪ್ರಜಾಕಾಮ ಪ್ರಜಾಪತಿ, ಇನ್ನು ಮಕ್ಕಳಾಗಬೇಕೆಂಬ ಇಚ್ಛೆ ಇದೆ, ಮೊಮ್ಮಕ್ಕಳಾಗಬೇಕು, ಸಂಸಾರ ಬೆಳಿಬೇಕು. ಹಾಗಾದರೆ ಏನು ಮಾಡು? ಪ್ರಜಾಪತಿ ದಕ್ಷ ಅಂದಮೇಲೆ ದಕ್ಷ ಪ್ರಜಾಪತಿಯನ್ನು ಪೂಜಿಸಿದರೆ, ದಕ್ಷ ಪ್ರಜಾಪತಿಯ ಸೇವೆಯನ್ನು ಮಾಡಿದರೆ ಆಗ ದೇವರು ಉತ್ತಮವಾದಂತಹ ಸಂತಾನವನ್ನು ನಮಗೆಲ್ಲರಿಗೆ ಕೊಡುತ್ತಾನೆ. ನೀವೆಲ್ಲ ಇದ್ರ ಬಗ್ಗೆ ಕೇಳಿರ್ತೀರಿ. ದಕ್ಷ ಪ್ರಜಾಪತಿ ತಾನು ಮೊಟ್ಟ ಮೊದಲಿಗೆ ಸಂತಾನದ ಮೈಥುನದಿಂದ ಸಂತಾನವನ್ನು ಸೃಷ್ಟಿ ಮಾಡಿದವರಲ್ಲಿ ದಕ್ಷ ಪ್ರಜಾಪತಿ ಇದು ಮೊಟ್ಟ ಮೊದಲಿಗ. ಅವರಿಂದಲೇ ಶುರುವಾಯಿತು. ಅದಾದಮೇಲೆ ಸ್ವಯಂಭೂಮನು ಇತ್ಯಾದಿಗಳೆಲ್ಲ ಅದನ್ನೇ ಮುಂದುವರಿಸಿದರು ಎನ್ನುವುದಾಗಿ ಭಾಗವತ ನಮಗೆ ತಿಳಿಸಿಕೊಡುತ್ತೆ. ಅಂದಮೇಲೆ ಸಂತಾನವಾಗಬೇಕಾದರೆ ದಕ್ಷ ಪ್ರಜಾಪತಿಯನ್ನು ಪೂಜಿಸಬೇಕು. ಇನ್ನು ಬಂತು ಎಲ್ಲರಿಗೆ ಅತ್ಯಂತ ಮುಖ್ಯವಾದದ್ದು, ಎಲ್ಲರಿಗೂ ಸರಿಯಾಗಿ ಬೇಕಾದದ್ದು, ದೇವಿ ಮಾಯಾಂತು ಶ್ರೀಕಾಮ. ಇನ್ಯಾರಿಗೆ ಶ್ರೀ ಬೇಕೋ, ಹಣ ಬೇಕೋ, ಅವರು ಏನು ಮಾಡಬೇಕು? ದೇವೀಂ ಮಾಯಾಂ ಅರ್ಥ ಬರೀತಾರೆ, ಲಕ್ಷ್ಮೀಂ ದೇವೀಂ ಅಂದಮೇಲೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ದೇವರು ಕೊಡುತ್ತಾನೆ. ಸಕಾಮ ಮಾಡಬಾರ್ದು ಇದೆಲ್ಲ. ನೀವೆಲ್ಲ ಇದ್ರ ಬಗ್ಗೆ ಬೇಕಾಷ್ಟು ಕೇಳಿರಿ. ಕೃಷ್ಣ ಭಗವದ್ಗೀತಾದೊಳಗೆ ಒಂದು ಮಾತು ಹೇಳ್ತಾನೆ, ಅದನ್ನು ಕೇಳಿಸ್ಕೊಂಬಿಡ್ರಿ. ಇಲ್ಲೇನು ಹೇಳಿದರು ಭಾಗವತೊಳಗೆ? ಯಾರು ಹಣ ಬೇಕಾದವರೋ ಅವರು ಲಕ್ಷ್ಮೀ ದೇವಿಯನ್ನು ಪೂಜಿಸ್ರಿ ಅಂತ ಹೇಳಿದರು. ಹಾಗಾದ್ರೆ ಆಚಾರ ನಾಳಿನ ನಮ್ಮ ಮನೆಯೊಳಗೆ ದಿವಸ ಲಕ್ಷ್ಮೀ ದೇವಿ ಪೂಜೆ ಮಾಡೇ ಊಟ ಮಾಡ್ತೀವಿ ನಾವು ಅಂತ ಅನ್ಕೋತೀವಿ. ಹಾಗೆ ಕೇವಲ ಲಕ್ಷ್ಮಿಯನ್ನು ಪೂಜೆ ಮಾಡಿದ ಮಾತ್ರಕ್ಕೆ ಹಣ ಬರೋದಾದ್ರೆ ಇವತ್ತು ಯಾರೂ ನಾವು ಬಡವರೇ ಇರಬಾರ್ದು. ಹೌದಿಲ್ಲ? ದಿವಸ ಎಲ್ಲ ದೇವ್ರ ಪೂಜೆ ಮಾಡ್ತೀರಿ, ಬಲಮೂರಿ ಶಂಕ ಇಟ್ಕೊಂಡಿರಿ, ಎಲ್ಲರೂ ಪೂಜೆ ಮಾಡ್ತೀರಿ. ಇಲ್ಲ, ಹಂಗಿಲ್ಲ. ಕೃಷ್ಣ ಭಗವದ್ಗೀತಾದೊಳಗೆ ಹೇಳುವಾಗ ಒಂದು ಮಾತು ಹೇಳ್ತಾನೆ, ಯಾರು ಕೇವಲ ಆ ಅವ್ಯಕ್ತ ಲಕ್ಷ್ಮೀ ದೇವಿಯನ್ನಷ್ಟೇ ಪೂಜಿಸ್ತಾರೋ ಅಂಥವರಿಗೆ ದೇವರು ಕೇವಲ ಬಹಳ ಕಷ್ಟಗಳೇ ಅವರಿಗೆ ಬಂದೊದಗುತ್ತವೆ. ಅಂದಮೇಲೆ ಅವ್ಯಕ್ತಳಲ್ಲಿ ಆಸಕ್ತರಾದವರು ಯಾರು, ಕೇವಲ ಲಕ್ಷ್ಮೀ ದೇವಿಯಲ್ಲೇ ಯಾರು ಆಸಕ್ತರೋ ಅವರಿಗೆ ಮತ್ತು ಕಷ್ಟಗಳು ಬಹಳ ಬರುತ್ತವೆ ಅಂತ ಕೃಷ್ಣ ಹೇಳ್ತಾನೆ. ಹಾಗಾದರೆ ಏನು ಮಾಡಬೇಕು? ಕೃಷ್ಣ ಅಂತಾನಲ್ಲ ಉಪಾಯ ಕೊಡ್ತಾನೆ. ಯಾರು ನನ್ನಿಂದ ಕೂಡಿದ ಲಕ್ಷ್ಮಿಯನ್ನು ಪೂಜಿಸ್ತಾರೋ ಅಂಥವರಿಗೆ ಯಾವ ಕಷ್ಟಗಳು ಬರದೇ ಇದ್ದಂತೆ ನಾನು ನೋಡಿಕೊಳ್ತೀನಿ. ಅಂದಮೇಲೆ ನಾನೇನು ಮಾಡ್ತೀನಿ? ಕಷ್ಟಗಳು ಬರದೇ ಇದ್ದಂತೆ ನೋಡಿಕೊಳ್ತೀನಿ. ಲಕ್ಷ್ಮೀದೇವಿ ಏನು ಮಾಡ್ತಾಳೆ? ಹಣವನ್ನು ಕೊಡುತ್ತಾಳೆ. ಕೇವಲ ಲಕ್ಷ್ಮಿಯನ್ನೇ ಪೂಜಿಸಿದರೆ ಆಗ ಹಣ ಏನೋ ಬರ್ತದೆ, ಅದರ ಜೊತೆಗೆ ಕಷ್ಟಗಳು ಬರ್ತದೆ. ಅಂದಮೇಲೆ ಹಣ ಹಿಂಗೆ ಬಂದದ್ದು ಹಿಂಗೆ ಹಾಸ್ಪಿಟ್ಲಿಗೆ ಹೋಗಿ ಇಡೋದಾಗ್ತದೆ. ಅದೇ ಲಕ್ಷ್ಮೀನಾರಾಯಣರನ್ನು ಇಬ್ಬರನ್ನು ಪೂಜಿಸಿದರೆ ಆಗ ಹಣ ಬಂದದ್ದನ್ನು ಬ್ಯಾಂಕಲ್ಲಿಟ್ಟು ದಿವಸ ಒಂದು ಸಲ ಬ್ಯಾಂಕ್ ಓಪನ್ ಮಾಡಿ ತೆಗೆದು ನೋಡಿ ಆರಾಮ್ ನಗ್ನಂತ ಬರಬಹುದು ಅಂತ ಕೃಷ್ಣ ಭಗವದ್ಗೀತಾದೊಳಗೆ ಹೇಳಿದ್ದಾನೆ ನಮಗೆ. ಅಂದಮೇಲೆ ಆದ್ದರಿಂದ ವೇದವ್ಯಾಸ ದೇವರಲ್ಲಿ ಹೇಳುವಂತೆ ದೇವಿ ಮಾಯಾ ಅಂತೂ ಶ್ರೀಕಾಮ,
ಹಣ ಬೇಕು ಎಂದಾದರೆ ಲಕ್ಷ್ಮೀದೇವಿಯನ್ನು ಪೂಜಿಸ್ರಿ ಅಂತ ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ. ಸಕಾಮ ಇದನ್ನು ಎಂದೆಂದಿಗೂ ಮಾಡ್ಲಿಕ್ಕೆ ಹೋಗಬೇಡ್ರಿ. ಅಂದಮೇಲೆ ನೀವೆಲ್ಲ ಶ್ರೀ ಸೂಕ್ತ ಅಂತಿರ್ತೀರಿ, ಭಾಳ ಜನ ಎಲ್ಲರಿಗೂ ಬರ್ತಾ ಇರ್ತದಲ್ಲ. ಶ್ರೀ ಸೂಕ್ತ ಎಷ್ಟು ಅನ್ಬೇಕು ನಿಮಗೆಲ್ಲರಿಗೂ ಗೊತ್ತಿರ್ತದ, ಆದರೂ ಹೇಳ್ತೀನಿ, ಯಾರಾದರೂ ಗೊತ್ತಿಲ್ಲ ಅಂದ್ರೆ ತಿಳ್ಕೊರಿ. ಕೇವಲ ಮೊದಲಿನ 12-13 ಮಂತ್ರಗಳನ್ನು ಮಾತ್ರ ಶ್ರೀ ಸೂಕ್ತ ಅನ್ನಬೇಕು. ಮುಂದಿನ ಯಾವ ಶ್ರೀ ಸೂಕ್ತವನ್ನು ಅನ್ನುವ ಹಾಗಿಲ್ಲ, ಅದು ಫಲಭಾಗ. ಎಲ್ಲರೂ ಅದನ್ನು ಯಾಸ ಪದ್ಮಾಸನಸ್ಥ ಅದನ್ನೆಲ್ಲ ಅಂತಿರಲ್ಲ, ಅದನ್ನೆಲ್ಲ ದಿನ ಅನ್ನುವ ಅವಶ್ಯಕತೆ ಇಲ್ಲ. ನಿಮಗೆ ಫಲ ಬೇಕು ಅಂದ್ರೆ ಅದನ್ನು ಅನ್ಬೇಕು. ಅದನ್ನು ಅಂದ್ರಿ ಅಂದರೆ ಸಕಾಮ ಅಂತ ಅರ್ಥ, ದೇವ್ರು ತಿಳ್ಕೊಂಡ್ಬಿಡ್ತಾನೆ ಅವನು. ಅಂದಮೇಲೆ ಅದನ್ನೆಲ್ಲ ಅನ್ನಬಾರ್ದು. ಕೇವಲ 13 ಮಂತ್ರಗಳಿದೆ, 14 ಮಂತ್ರ ಅಷ್ಟೇ. 16 ಅಷ್ಟೇ ಮಂತ್ರಗಳನ್ನು ಮಾತ್ರ ಅನ್ನಬೇಕು. ಮುಂದಿನ ಯಾವ ಮಂತ್ರಗಳನ್ನು ಅನ್ನಬಾರ್ದು, ಅಂದರೆ ಫಲಭಾಗ. ಅದನ್ನು ತಪ್ಪು ಹಂಗೆ ಮಾಡಬಾರ್ದು. ಅಂದಮೇಲೆ ದೇವಿ ಮಾಯಾ ಅಂತೂ ಶ್ರೀಕಾಮ. ಇನ್ನು ವಸುಕಾಮೋ ವಸೂನ್ ರುದ್ರಾನ್ ವೀರ್ಯಕಾಮಸ್ತು ವೀರ್ಯದಾನ್. ಇನ್ನು ವಸುಕಾಮ ನೋಡಿ ಮತ್ತು ಹೇಳ್ತಾರೆ, ವಸುಕಾಮ ಯಾರಿಗೆ ಇನ್ನೊಬ್ಬರನ್ನು ಮೋಸ ಮಾಡಿ ಹಣ ಗಳಿಸ್ಬೇಕು ಅಂತ ಇಚ್ಛಾ ಇದೆ. ಅವ್ರು ಹಾಳಾಗ್ಬೇಕಾತಾರೆ, ಪಕ್ಕದ ಮನೆಯವ್ರು ಹಾಳಾಗಬೇಕು, ಆ ಮನೆ ನಾನೇ ತೊಗೋಬೇಕು ಅಂತ ಯಾರಿಗೆ ಇಚ್ಛಾ ಇದ್ರೆ ಅಂಥವರು ವಸೂನ್, ಯಾರು ಅಷ್ಟವಸುಗಳನ್ನು ಪೂಜಿಸ್ತಾರೋ ಅವರು ಅನ್ಯಾಯದಿಂದ ಹಣವನ್ನು ಸಂಪಾದನೆ ಮಾಡಬಹುದು, ಸಿಗಿಬೀಳೋದಿಲ್ಲ. ನೋಡ್ರಿ DK ಶ್ರೀ ಅವರೆಲ್ಲ ಹೆಂಗೆ ಆರಾಮ್ ಬಂದ್ಬಿಡ್ತಾರೆ, ಹೊರಗೆ ಹೋದಿಲ್ಲ. ನಾವೆಲ್ಲ ಎಷ್ಟು ಒದ್ದಾಡ್ತೀವಿ ಒಂದು ಕೇಸಿಗೆ ಸಾಧ್ರೆ, ಅವ್ರು ಎಷ್ಟು ಆರಾಮ, ಏನು ಚಿಂತೆ ಇಲ್ಲ. ಮತ್ತು ಅವ್ರಿಗೆ ಬಾದಾಮಿ ಹಾರ, ಸೇಬು ಹಣ್ಣಿನ ಹಾರ, ಏನೆಲ್ಲ ಹಾರಗಳು. ಯಾಕಂದರೆ ವಸೂನ್ ಜನ್ಮಾಂತರದಲ್ಲಿ ಅಷ್ಟವಸುಗಳನ್ನು ಅತ್ಯಂತ ಚೆನ್ನಾಗಿ ಪೂಜಿಸಿದ್ದರಿಂದ ಈ ಜನ್ಮದಲ್ಲಿ ಅವರಿಗೆ ಬೇಕಾದಷ್ಟು ಅನ್ಯಾಯದ ಮೋಸದ ಹಣವು ಅವರಿಗೆ ಸಿಗುತ್ತಿದೆ. ನೋಡಿ ಏನೆಲ್ಲ ಹೇಳ್ತಾ ಇದೆ ಭಾಗವತ. ಮತ್ತು ಮರಿಬಾಡ್ರಿ, ಮತ್ತೊಮ್ಮೆ ನೆನಪು ಮಾಡ್ತೀನಿ, ಇದೆಲ್ಲ ಸಕಾಮ. ಮೋಕ್ಷಕ್ಕೆ ಹೋಗಬೇಕಾದರೂ ಇವುಗಳನ್ನು ಮಾಡಬೇಡಿ ಅಂತ ಹೇಳುವುದಕ್ಕಾಗಿ ಮೊದಲಿಗೆ ಇವುಗಳನ್ನು ಹೇಳಿರ್ತಾರೆ. ಇನ್ನು ವೀರ್ಯಕಾಮಸ್ತು ವೀರ್ಯದಾನ್ ಯಜೇತ. ಇನ್ನು ಯಾರಿಗೆ ವೀರ್ಯಕಾಮ, ಯಾರಿಗೆ ಆರಂಭ ಮಾಡಿದ ಕೆಲಸವನ್ನು ಕೊನೆಗೊಳಿಸಬೇಕು ಎನ್ನುವ ಇಚ್ಛಾ ಇದೆ, ಅಂಥವರೆಲ್ಲ ರುದ್ರದೇವರನ್ನು ಪೂಜಿಸಬೇಕು ಎನ್ನುವುದಾಗಿ ವೇದವ್ಯಾಸದೇವರು ತಿಳಿಸಿಕೊಡ್ತಾರೆ. ಅಂದಮೇಲೆ ಪ್ರತಿ ಸೋಮವಾರ ನೀವು ರುದ್ರದೇವರ ನಮಕ ಚಮಕಗಳನ್ನು ಪಾರಾಯಣ ಮಾಡಿದರೆ, ರುದ್ರದೇವರ ಪೂಜೆಯನ್ನು ವಿಶೇಷವಾಗಿ ಮನೆಯಲ್ಲಿ ಮಾಡಿದ್ರೆ, ರುದ್ರದೇವರಿಗೆ ಅಭಿಷೇಕಾದಿಗಳನ್ನು ಮಾಡಿದ್ರೆ, ಆಗ ಆರಂಭ ಮಾಡಿದ ಕೆಲಸ ಪೂರ್ಣವಾಗುವ ಸಾಮರ್ಥ್ಯವನ್ನು ರುದ್ರದೇವರು ನಮಗೆಲ್ಲ ತಂದು ಕೊಡ್ತಾರೆ. ಅಂದಮೇಲೆ ಸೋಮವಾರ ಕನಿಷ್ಠ ರುದ್ರದೇವರ ಹಾಡುಗಳನ್ನು, ರುದ್ರದೇವರ ಸ್ತೋತ್ರವನ್ನು ಎಲ್ಲರೂ ಮನೆಯಲ್ಲಿ ಪಾರಾಯಣ ಮಾಡಿರಿ, ಹೇಳ್ರಿ, ಹಾಡ್ರಿ. ಅನೇಕ ರುದ್ರದೇವರ ಸ್ತೋತ್ರಗಳಿದೆ, ವಾದಿರಾಜರು ಮಾಡಿದ್ದಾರೆ ಮತ್ತು ವಿಜೇಂದ್ರರು ಮಾಡಿದ್ದಾರೆ. ಅವರೆಲ್ಲ ಮಾಡಿದ ರುದ್ರದೇವರ ಸ್ತೋತ್ರಗಳನ್ನು ಅನ್ನೋದರಿಂದ ಆರಂಭ ಮಾಡಿದ ಕೆಲಸ ಪೂರ್ಣವಾಗುತ್ತವೆ. ಮಕ್ಕಳು ನಾವೊಬ್ಬರಂದ್ರೆ ಸಾಕು, ಮನೆಯೊಳಗೆ ನಮ್ಮ ಮಕ್ಕಳು ಸೊಸೆಂದರು ಅವರು ಹಿಡಿದ ಕೆಲಸಗಳು ಪೂರ್ಣವಾಗ್ತವೆ. ಅಂದಮೇಲೆ ರುದ್ರದೇವರ ಸ್ತೋತ್ರವನ್ನು ಮಾಡ್ಬೇಕು, ಸೋಮವಾರ ಮಾಡ್ಬೇಕೆಲ್ಲ. ಇನ್ನು ಯಾರು ಅನ್ನದ್ಯಕಾಮಸ್ತ್ವದಿತಿಂ, ಇನ್ನು ಯಾರಿಗೆ ಅನ್ನ ಮನೆಯೊಳಗೆ ಎಂದೆಂದಿಗೂ ಕಡಿಮೆ ಆಗಬಾರ್ದು, ಮನೆಯೊಳಗೆ ಎಲ್ಲ ಅತಿಥಿ ಅಭ್ಯಾಗತರು ಬರ್ತಾ ಇರ್ಬೇಕು ಮೇಲಿಂದ ಮೇಲೆ, ಅವರಿಗೆಲ್ಲ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಹಾಕ್ಬೇಕು. ಬರೀ ಅನ್ನ ಹುಳಿ ಮಾಡಿದೆ ಆಚಾರ ಇವತ್ತೇನು ಮಾಡ್ಲಿಕ್ಕಾಗಲಿಲ್ಲ, ಕ್ಷಮಾ ಬೇಡ್ರಿ, ಕ್ಷಮಾ ಅಂತ ಮಾಡಿರಿ ಅಂತ ಅನ್ನೋದು, ಬರೀ ಅನ್ನ ಹುಳಿ ಮಾಡಿ ಹಾಕೋದು, ದಿವಸ ಹಿಂಗೆ ಮಾಡೋದು ಅಂತ ಮಾಡಬಾರ್ದಲ್ಲ. ಅನ್ನದ್ಯಕಾಮ, ಅನ್ನವೇ ಮೊದಲಾದ, ಭಕ್ಷ್ಯವೇ ಮೊದಲಾದ, ಭೋಜ್ಯವೇ ಮೊದಲಾದವುಗಳು ಮನೆಯಲ್ಲಿ ಅತಿಥಿ ಅಭ್ಯಾಗತರು ಬಂದು ಯಾವಾಗಲೂ ಇರಬೇಕು. ನಮ್ಮ ಮನೆಯಲ್ಲಿ ಅನ್ನಕ್ಕೆ ಕೊರತೆಯೇ ಆಗಬಾರದು ಅಂತ ಯಾರಿಗಾದರೂ ಆಸೆ ಇದ್ದರೆ ಅವರು ಅದಿತಿ ದೇವಿಯನ್ನು ಪೂಜಿಸುವುದರಿಂದ, ದಿನಾ ಅದಿತಿ ದೇವಿಯ ಸ್ಮರಣೆಯನ್ನು ಮಾಡೋದರಿಂದ ಅವರ ಮನೆಯಲ್ಲಿ ಎಂದೆಂದಿಗೂ ಆಹಾರದ ತೊಂದರೆ ಕೊರತೆ ಆಗುವುದಿಲ್ಲ ಎನ್ನುವುದಾಗಿ ವೇದವ್ಯಾಸದೇವರು ತಿಳಿಸ್ತಾ ಇದ್ದಾರೆ. ಇದು ಹೇಳಿ ಮತ್ತು ಕೊನೆಗೆ ಹೇಳ್ತಾರೆ, ಅಕಾಮ ಸರ್ವಕಾಮೋವ ವ್ಯಜೇತ ಪುರುಷಂ ಪರಂ. ಇದೆಲ್ಲ ಒಬ್ಬೊಬ್ಬ ದೇವತೆಯನ್ನು ಪೂಜಿಸೋದ್ರಿಂದ ಬರ್ತದೆ. ವಿಷ್ಣುವನ್ನು ಪೂಜಿಸಿದ್ರೆ ಈ ಎಲ್ಲ ಫಲಗಳು ಬರುತ್ತವೆ ಅಂತ ಕೊನೆಗೆ ಹೇಳೋರಿದ್ದಾರೆ. ಅಂದಮೇಲೆ ಆ ಮಾತು ನೆನಪಿರ್ಬೇಕು ಕೊನೆವರೆಗೆ. ಅಂದಮೇಲೆ ಮನೆಯೊಳಗೆ ಆಹಾರ ಕಡಿಮೆ ಆಗಬಾರ್ದು, ಕೊರತೆ ಆಗಬಾರ್ದು. ಇದ್ದ ಆಹಾರ ಬಹಳ ಮುಖ್ಯವಾದದ್ದು. ಒಂದು, ಮನೆಯಲ್ಲಿ ಆಹಾರ ಕಡಿಮೆ ಆಗಬಾರ್ದು. ಎರಡನೇದ್ದು, ಇದ್ದ ಆಹಾರ ಸತ್ಪಾತ್ರರಿಗೆ ಉಪಯೋಗವಾಗಬೇಕು, ಅವರಿಗೋಸ್ಕರ ಬಳಸೋಂಗಾಗಬೇಕು. ಹೆಚ್ಚಿಗೆ ಅನ್ನ ಉಳಿತು, ನಾಯಿಗೆ ಹಾಕಿದೆ, ಈ ಹಣ್ಣು ಇಟ್ಟಿದ್ದೆ ಯಾರು ತಿನ್ನಲೇ ಇಲ್ಲ, ಕೊಳತು ಹೋಯಿತು, ಇರುವೆಗಳು ಹುಳಗಳು ತಿಂದವು ಅಂತ ಆಗಬಾರ್ದಲ್ಲ. ಅಂದಮೇಲೆ ಒಂದು, ಆಹಾರ ಕಡಿಮೆ ಬೀಳಬಾರ್ದು.
ಎರಡನೇದ್ದು ಇದ್ದ ಆಹಾರ ಯೋಗ್ಯರಿಗೆ ಅವರಿಗೋಸ್ಕರ ಉಪಯೋಗವಾಗಬೇಕು ಅಂತಾದ್ರೆ ಅದಿತಿ ದೇವಿಯನ್ನು ಸ್ಮರಣೆ ಮಾಡೋದರಿಂದ ಅವಳ ಪೂಜೆಯನ್ನು ಮಾಡೋದರಿಂದ ಆಹಾರದ ಕೊರತೆ ಆಗೋದಿಲ್ಲ, ಇದ್ದ ಆಹಾರ ಸತ್ಪಾತ್ರರಿಗೆ ಉಪಯುಕ್ತವಾಗ್ತದೆ. ಎಷ್ಟು ಹೇಳಿದ್ದಾರೆ ನೋಡಿ. ಮತ್ತಂತ ಸ್ವರ್ಗಕಾಮೋ ಅದಿತೇ ಸುತಾನ್. ಇನ್ನು ಸ್ವರ್ಗ ಯಾರಿಗೆ ಬೇಕು ಅಂತ ಇಚ್ಛಾದ ಅವ್ರೇನು ಮಾಡ್ರಿ, ಅದಿತೇ ಸುತಾನ್, ಅದಿತಿಯ ಮಕ್ಕಳು ಅಂದರೆ ದೇವತೆಗಳು, ದೇವತೆಗಳ ಪೂಜೆಯನ್ನು ನಮಗೆ ಮಾಸದಲ್ಲಿ ಬರುವ ಏನು ದೇವತೆಗಳ ಪೂಜೆಗಳಿರ್ತದೆ ಈಗ ಬಂತು ಇನ್ನೆಲ್ಲ ಶುರು ಆಗ್ತವೆ, ಒಂದೊಂದು ಶುರು. ಚೈತ್ರ ಗೌರಿ ಮೊನ್ನೆ ಶುರುವಾಗಿದೆ, ನೀವೆಲ್ಲ ಇಟ್ಟಿದೆ, ಯಾರ ಮನೆಯಲ್ಲಿ ಸಂಪ್ರದಾಯ ಇದೆ ಅವರೆಲ್ಲ ಚೈತ್ರ ಗೌರಿಯನ್ನು ಇಟ್ಟಿರ್ತೀರಿ. ಅಂದಮೇಲೆ ಅದಿತಿಯ ಮಕ್ಕಳನ್ನು ಯಾರ್ಯಾರು ಪೂಜಿಸ್ತಾರೋ, ಮಾಸದಲ್ಲಿ ಬರುವ ದೇವತೆಗಳ ಪೂಜೆಯನ್ನು ಯಾರು ವಿಶೇಷವಾಗಿ ಮಾಡ್ತಾರೋ ಅವರಿಗೆಲ್ಲ ದೇವರು ಸ್ವರ್ಗವನ್ನು ಕೊಡುತ್ತಾನೆ. ಬೇಡಬೇಕಾಗಿಲ್ಲ, ಮಾಡಿದರೆ ಕೊಟ್ಟೇ ಬಿಡ್ತಾರೆ. ಅಂದಮೇಲೆ ಬೇಡಿ ಪಡೆದ್ರೆ ಸಕಾಮ, ಬೇಡಬೇಡಿ ಆದಷ್ಟು ಸಕಾಮ ಬೇಡ. ಇನ್ನು ಅಂತಾರೆ, ಇನ್ನು ಯಾರಿಗೆ ರಾಷ್ಟ್ರಕಾಮ, ರಾಜ ಆಗಬೇಕು ಅಂತ ಇಚ್ಛಾ ಇದೆ, ಒಂದು ಸ್ವಂತ ಮನೆ ಕಟ್ಟಿಸ್ಬೇಕು ಆಚಾರ, ಆರಾಮ್ ಕಟ್ಟಿಸಿ ಒಂದು ಬಾಡಿಗೆ ಬರೋ ಹಂಗೆ ಒಂದು 5 ಮನೆ ತೊಗೊಂಬಿಡೋಕು ಬೆಂಗಳೂರೊಳಗೆ, ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಎಲ್ಲರೂ ಸುಖವಾಗಿರ್ಬೇಕು ಅಂತ ಯಾರಿಗೆ ರಾಷ್ಟ್ರಕಾಮನೆ ಇದೆ, ನಾನು ರಾಜನಾಗಬೇಕು ಅಂತ ಯಾರಿಗೆ ಇಚ್ಛಾ ಇದೆಯಲ್ಲ ಅವನು ವಿಶ್ವಾನ್ ದೇವಾನ್, ಅವನು ವಿಶ್ವೇ ದೇವತೆಗಳನ್ನು ಪೂಜಿಸುವುದರಿಂದ ಈ ಫಲವು ಅವರಿಗೆ ಸಿಗ್ತದೆ. ಎಲ್ಲಿ ಪೂಜಿಸ್ತೀರಿ ಇದು ವಿಶ್ವೇ ದೇವತೆಗಳು? ಗೊತ್ತಿದೆ ಅನಿಸುತ್ತೆ ಎಲ್ಲರಿಗೆ, ನೆನಪು ಮಾಡ್ತೀನಿ. ಶ್ರಾದ್ದವನ್ನು ಮಾಡ್ತೀರಲ್ಲ ಎಲ್ಲರೂ, ನಿಮ್ಮ ಹಿರಿಯರ ಶ್ರಾದ್ದವನ್ನು ಮಾಡುವಾಗ ಶ್ರಾದ್ದದ ಸಮಯದಲ್ಲಿ ವಿಶ್ವೇ ದೇವತೆಗಳ ಪೂಜೆ ಇರ್ತದೆ. ಅಲ್ಲಿ 2 ಇಬ್ಬರು ಇರ್ತಾರೆ, ಒಬ್ಬರು ವಿಶ್ವೇ ದೇವತೆಗಳು, ಇನ್ನೊಬ್ಬರು ಪಿತೃದೇವತೆಗಳು. ಅಂದಮೇಲೆ ನಾವೆಲ್ಲ ಸಾಮಾನ್ಯವಾಗಿ ಪಿತೃದೇವತೆಗಳಿಗೆ ಭಾಳ ಪ್ರಾಮುಖ್ಯತೆ ಕೊಡ್ತೀವಿ, ಯಾಕಂದರೆ ಅವರು ನಮ್ಮ ಪಿತೃಗಳಿಗೆ ಒಳ್ಳೇದು ಮಾಡ್ತಾರೆ ಅನ್ನೋದಕ್ಕೆ ಅವ್ರಿಗೆ ಕೊಡ್ತೀವಿ. ಇಲ್ಲ, ಅಲ್ಲೆಲ್ಲ ಅಲ್ಲಿಯೂ ಮುಖ್ಯವಾಗಿ ವಿಶ್ವೇ ದೇವತೆಗಳಿಗೇನೇ ಪೂಜಿಸಬೇಕು. ಏನೇ ಮರ್ಯಾದೆ ಮಾಡೋದಾದರೂ ಮೊದಲಿಗೆ ವಿಶ್ವೇ ದೇವತೆಗಳಿಗೆ ಮಾಡಬೇಕು, ಆಮೇಲೆ ಪಿತೃದೇವತೆಗಳಿಗೆ ಮರ್ಯಾದೆಯನ್ನು ಮಾಡಬೇಕು. ಆ ವಿಶ್ವೇ ದೇವತೆಗಳು ಶ್ರಾದ್ದದಲ್ಲಿ ಬರ್ತಾರೆ. ಅಂದಮೇಲೆ ಶ್ರಾದ್ದ ಮಾಡೋದ್ರಿಂದ ಏನು ಫಲ ಇದೆ? ಸಂತಾನಾದಿಗಳಾಗುತ್ತೆ, ನಮ್ಮ ಪಿತೃಗಳಿಗೆ ತೃಪ್ತಿ ಆಗುತ್ತೆ. ಅದು ಒಂದು. ಭಾಗವತ ಮತ್ತೊಂದು ಮಾತು ಹೇಳುತ್ತೆ, ವಿಶ್ವಾನ್ ದೇವಾನ್ ರಾಷ್ಟ್ರಕಾಮ, ನಾನು ಒಳ್ಳೆ ರಾಜನಾಗಬೇಕು, ನಾನು ಹೇಳಿದ ಮಾತು 4 ಜನ ಕೇಳಬೇಕು, ರಾಜನಂತೆ ಬದುಕಬೇಕು ಎನ್ನುವ ಇಚ್ಛಾ ನಮಗೇನಾದರೂ ಇದ್ದರೆ ಆಗ ನಾವು ಶ್ರಾದ್ದದಲ್ಲಿ ವಿಶೇಷವಾಗಿ ವಿಶ್ವೇ ದೇವತೆಗಳನ್ನು ಪೂಜಿಸುವುದರಿಂದ ಈ ಫಲವನ್ನು ನಮಗೆ ದೇವತೆಗಳು ಕೊಡುತ್ತಾರೆ ನೋಡಿರಿ. ಹಾಗಾಗಿ ಶ್ರಾದ್ದದಲ್ಲಿ ಬರೀ ಅನ್ನ ಒಂದು ಉಂಡೆ ಇಷ್ಟೇ ಮಾಡಬೇಡ್ರಿ. ನೀವು ಕೋಸಂಬರಿ ಚಟ್ನಿ ನೀವು ಏನೇನು ಮಾಡ್ಕೋತೀರಿ ಅಡಿಗೆ ಅದನ್ನೆಲ್ಲವನ್ನು ಅಲ್ಲಿ ಮಾಡಬೇಕು. ಅಲ್ಲಿ ಸಾಮಾನ್ಯವಾಗಿ ಒಂದು ಅನ್ನ ಇಷ್ಟು ಒಂದೇ ಒಂದು ಬಾಳೆಹಣ್ಣು ಅದನ್ನು ಸಣ್ಣ ತಂದಿರ್ತಾರೆ, ಎಲೆಯಾಗಿ ಬಡಿಸ್ಲಿಕ್ಕೆ ಆಚಾರ ನಡೀತಲ್ರಿ, ಇಷ್ಟು ಸಾಕಲ್ರಿ ಅಂತಂತೀವಿ ನಾವು. ಅಂದಮೇಲೆ ಎಲೆಯಾಗಿ ಬಡಿಸ್ಲಿಕ್ಕೆ ಅಂತ ಇಷ್ಟೇ ಬಾಳೆಹಣ್ಣು ಇರ್ತದೆ, ನಾವು ತಿನ್ಲಿಕ್ಕಾದರೆ ದೊಡ್ಡ ಬಾಳೆಹಣ್ಣು ತಂದಿರ್ತೀವಿ. ಅಂದಮೇಲೆ ಹಂಗೆ ಮಾಡಬೇಡ್ರಿ, ಬರೀ ಅನ್ನ ಬಾಳೆಹಣ್ಣು ಜೇನುತುಪ್ಪ ಮೊಸರು ಸಕ್ಕರೆ ಹಾಲು ಹಾಕಿ ಮುಗಿಸ್ಬಿಡ್ತೀವಿ. ದಯಮಾಡಿ ಹಂಗೆ ಮಾಡಬೇಡ್ರಿ. ಜನ್ಮಾಂತರದೊಳಗೆ ದೇವರು ಅಟ್ಟೆ ನಮಗೆ ಬರೀ ಅನ್ನ ಕೊಡ್ತಾನೆ, ತಿನ್ನಪ್ಪ ಅಂತ, ನಮಗೆ ಹುಳಿ ಸೇರಲ್ಲ, ಸಾರು ಸೇರಲ್ಲ. ನೀವು ನೋಡ್ರಿ ಬೇಕಾದರೆ ಎಷ್ಟೋ ಜನರಿಗೆ ಎಂಥ ಚೆನ್ನಾಗಿರೋ ಹುಳಿ ಇರಲಿ ಸಾರು ಇರಲಿ ಎಲ್ಲರೂ ಬಾಯಿ ಚಪ್ಪರಿಸಿ ಊಟ ಮಾಡ್ತಿರ್ತಾರೆ, ಇವನಿಗೆ ಮಾತ್ರ ಅದು ಸೇರ್ತಾನೆ ಇರೋದಿಲ್ಲ, ಇಷ್ಟನೇ ಆಗ್ತಿರೋದಿಲ್ಲ. ಬರೀ ಅನ್ನ ಮಜ್ಜಿಗೆ ತಿಂದು ಹೇಳ್ತಿರ್ತಾನೆ ನೀವು. ಯಾಕಂದರೆ ಜನ್ಮಾಂತರದೊಳಗೆ ದೇವತೆಗಳಿಗೆ ಪಿತೃದೇವತೆಗಳಿಗೆ ಬರೀ ಅನ್ನ ಕೊಟ್ಟಾನ ಅನ್ನೋದಕ್ಕೆ ಬರೀ ಅನ್ನ ಮಾತ್ರ ಸೇರ್ತದೆ, ಇನ್ನೇನೂ ಸೇರಲ್ಲ ಇವನಿಗೆ. ಹಂಗಾಗಬಾರ್ದು. ಶ್ರಾದ್ದದಲ್ಲಿ ಎಲ್ಲ ಮಾಡಬೇಕು. ಒಂದು ಸ್ವಲ್ಪ ಟೈಮ್ ಹಾಕಿ ಏನೇನು ನೀವು ಊಟ ಮಾಡೋರು ಇದ್ದೀರಲ್ಲ ಅದನ್ನೆಲ್ಲವನ್ನು ಶ್ರಾದ್ದದಲ್ಲಿ ಮಾಡಿ ಆಮೇಲೆ ಊಟವನ್ನು ಮಾಡಿರಿ. ಸುಮ್ಮನೆ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳಿಬೇಡ್ರಿ, ಯಾರಿಗೂ ಬೈತಾ ಇಲ್ಲ, ಯಾವ ಮಠವನ್ನು ನಾನು ನಿಂದೆ ಮಾಡ್ತಾ ಇಲ್ಲ, ಯಾರು ತಪ್ಪು ತಿಳಿಬೇಡ್ರಿ. ಆದಷ್ಟು ಶ್ರಾದ್ದಗಳನ್ನು ಮನೆಯೊಳಗೆ ಮಾಡುವ ಪ್ರಯತ್ನವನ್ನು ಮಾಡಿರಿ, ತಪ್ಪು ತಿಳಿಬೇಡ್ರಿ. ಏನೇ ಡೌಟ್ ಇದ್ದರೂ ಕೇಳಿರಿ, ಆಮೇಲೆ ತಪ್ಪು ತಿಳ್ಕೊಂಡು ಹೋಗಬೇಡ್ರಿ. ಇಷ್ಟ ಯಾಕೆ ಮಠದಾಗ ಮಾಡಬಾರ್ದು ಎಂದರೆ, ಒಂದು ಶ್ರಾದ್ದದ ದಿನ ರಂಗೋಲಿ ಹಾಕಬಾರ್ದು ಅಲ್ವಾ, ಎಲ್ಲರಿಗೂ ಗೊತ್ತದ. ಮಠದಾಗ ನೀವು ಶ್ರಾದ್ದ ಮಾಡಿದ್ರಿ ಅಂದ್ರೆ ಅಲ್ಲಿ ರಂಗೋಲಿ ಹಾಕಿರ್ತಾರೆ, ಅಲ್ಲಿ ನಂದೊಂದೇ ಕಾರ್ಯಕ್ರಮ ಇಲ್ಲ, ಹೌದಿಲ್ಲ, ಅಲ್ಲಿ ಗುರುಗಳಿದ್ದಾರೆ, ಯತಿಗಳಿದ್ದಾರೆ, ಅವ್ರ ಸಲುವಾಗಿ ಹಾಕಬೇಕು. ಆಮೇಲೆ ರಂಗೋಲಿ ಹಾಕಿರ್ತಾರೆ. ಶ್ರಾದ್ದ ನಡೆದ ಸಮಯದಲ್ಲಿ ಗಂಟೆ ಬಾರಿಸ್ಬಾರ್ದು, ಜಾಗಂಟಿ ಬಾರಿಸ್ಬಾರ್ದು. ಶ್ರಾದ್ದ ನಡೆದಾಗ ಏನಾದರೂ ಗಂಟೆಯ ಶಬ್ದವಾದರೆ ಪಿತೃದೇವತೆಗಳು ಅಲ್ಲಿಂದ ಹೊರಟು ಹೋಗಿ ಬಿಡ್ತಾರೆ. ನಿಯಮ ನಿಮಗೆಲ್ಲ ಗೊತ್ತಿರ್ತದೆ, ಕೇಳಿರ್ತೀರಿ. ಮಠದೊಳಗೆ ನಮ್ಮ ಶ್ರಾದ್ದ ನಡೆದ ನೀವು ಗಂಟೆ ಬಾರಿಸ್ಬಾರ್ದು ಅಂತ ಕೇಳ್ತಾರೆ ಅನ್ನೋರು ಇಲ್ಲ, ಅವ್ರ ದೇವರಿಗೆ ರಾಯರಿಗೆ ಗುರುಗಳ ಸಲುವಾಗಿ ಗಂಟೆ ಬಾರಿಸ್ಲೇತಾರೆ. ಅಂದಮೇಲೆ ಗಂಟೆ ಬಾರಿಸೋದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಪಿತೃದೇವತೆಗಳೇನಾದರೂ ಅಲ್ಲಿಂದ ಓಡಿ ಹೋಗಿಬಿಟ್ರು ಅಲ್ವಾ, ಶ್ರಾದ್ದ ನಿಂತು ಹೋಯಿತು. ಅಂದಮೇಲೆ ಯಾವುದೇ ಮಠದೊಳಗೆ ನಾವು ಮಾಡೋದಾದರೂ ಅಲ್ಲಿ ನಮ್ಮ ಸಲುವಾಗಿ ಯಾರೂ ರಂಗೋಲಿ ನಿಲ್ಲಿಸೋದಿಲ್ಲ, ನಮ್ಮ ಸಲುವಾಗಿ ಯಾರೂ ಗಂಟೆ ಬಾರಿಸೋದನ್ನು ನಿಲ್ಲಿಸೋದಿಲ್ಲ. ಅಂದಮೇಲೆ ಇವೆಲ್ಲ ಬಹಳ ಇಂಥದ್ದು ನೂರಾರಿದೆ ಅಂತೂ. ಹಾಗಾಗಿ ಮನೆಯಲ್ಲೇ ನೀವು ಶ್ರಾದ್ದವನ್ನು ಮಾಡೋದ್ರಿಂದ ಅವತ್ತು ರಂಗೋಲಿ ಹಾಕೋದಿಲ್ಲ, ಪಿತೃದೇವತೆಗಳು ಬರ್ತಾರೆ. ಗಂಟೆ ಬಾರಿಸೋದಿಲ್ಲ, ಪಿತೃದೇವತೆಗಳು ಅಲ್ಲೇ ಕೂತ್ಕೊಳ್ತಾರೆ. ಶ್ರಾದ್ದ ಪರಿಪೂರ್ಣವಾಗಿ ಆಗತ್ತೆ.
ಹಾಗಾಗಿ ಆದಷ್ಟು ಶ್ರಾದ್ದವನ್ನು ಮನೆಯಲ್ಲೇ ಮಾಡುವ ಪ್ರಯತ್ನವನ್ನು ಮಾಡಿರಿ. ಇಷ್ಟಾಗಿಯೂ ಆಗಲಿಲ್ಲ, ಭಾಳ ಅನಿವಾರ್ಯದ, ಬೇರೆ ಮಾತು, ದೇವರ ಸನ್ನಿಧಾನ ಇರ್ತದೆ, ಗುರುಗಳ ವಿಶೇಷ ಸನ್ನಿಧಾನ ಇರ್ತದೆ, ಅನಂತ ಪುಣ್ಯದ ಪ್ರಶ್ನೆ ಅದಲ್ಲ. ಆದರೆ ವಿಚಾರ ಮಾಡಿ ಇದು ಒಂದು. ಅಂದಮೇಲೆ ಇದನ್ನೇ ಉಲ್ಟಾ ತಿಳ್ಕೊಳ್ಳೋದಾದ್ರೆ ಈಗ ಏನಾಯಿತು, ಯಾರ ಮನೆ ಮುಂದೆ ರಂಗೋಲಿ ಇಲ್ಲ ಅಂತ ಆಯಿತೋ ಆ ಮನೆಯಲ್ಲಿ ಏನು ತಿಳ್ಕೊತಾರೆ ಅವರೆಲ್ಲ, ಇವತ್ತು ಇವ್ರ ಮನೆ ಶ್ರಾದ್ದದ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಂದಮೇಲೆ ಅವತ್ತು ಲಕ್ಷ್ಮೀದೇವಿ ಬರೋದಿಲ್ಲ, ಅವತ್ತು ಪಿತೃದೇವತೆಗಳು ಬರ್ತಾರೆ. ನೋಡ್ತಾರೆ ಪಿತೃದೇವತೆಗಳು ಶ್ರಾದ್ದ ಮಾಡ್ತಲ್ಲ, ರಂಗೋಲಿ ಹಾಕಿಲ್ಲ ಅಂದಮೇಲೆ ಒಳಗೆ ಬಂದ್ರು ಅವರು ಶ್ರಾದ್ದ ಇರ್ಬೋದು ಅಂತ. ಒಳಗೆ ಬಂದು ನೋಡಿದ್ರು ಇಲ್ಲೇನಿರಲಿಲ್ಲ. ಹಂಗಿದ್ರೆ ಶ್ರಾದ್ದ ಇಲ್ಲ ಏನಿಲ್ಲ, ಸುಮ್ಮನೆ ರಂಗೋಲಿ ಹಾಕ್ಯಾರ, ನಮ್ಗೆ ಹಸಿವೆ ಆಗಿತ್ತು ಬಂದ್ವಿ ಊಟಕ್ಕೆ ಹಾಕಿಲ್ಲ ಇವರು ಅಂತ ಅವರು ಹಸಿದ ಹೊಟ್ಟಿಲೆ ಹಾಗೆ ಮತ್ತೆ ತಮ್ಮ ಲೋಕಗಳಿಗೆ ಹೋಗ್ತಾರೆ. ಅಂದಮೇಲೆ ರಂಗೋಲಿ ಹಾಕಲೇಬೇಕು, ಇದು ಮೊದಲನೇ ನಿಯಮ. ಶ್ರಾದ್ದದ ದಿನ ರಂಗೋಲಿಯನ್ನು ಹಾಕಬಾರ್ದು, ಗಂಟೆ ಬಾರಿಸ್ಬಾರ್ದು. ಅದಕ್ಕೆ ಶ್ರಾದ್ದ ಮುಗಿಯೋಕ್ಕಿಂತ ಶುರುವಾಕ್ಕಿಂತ ಮುಂಚೆಯೇ ದೇವ್ರ ಪೂಜಾ ಮಾಡಿ ಅನ್ನವನ್ನು ಮತ್ತು ನೈವೇದ್ಯ ಮಾಡಿ ತಂದಿಟ್ಕೊಂಡು ಆಮೇಲೆ ಶ್ರಾದ್ದವನ್ನು ಆರಂಭ ಮಾಡುವ ಕ್ರಮ ಹೀಗೆಲ್ಲ ಇದೆ. ನಿಮಗೆಲ್ಲ ಗೊತ್ತಿದೆ, ಸಂಸ್ಕಾರ ಇದೆ, ಹಾಗಾಗಿ ಏನು ಹೇಳಬೇಕಾಗಿಲ್ಲ. ಅಂತೂ ಯಾರು ತಪ್ಪು ತಿಳ್ಕೊಬೇಡ್ರಿ, ಮಠದೊಳಗೆ ಆದಷ್ಟು ನೋಡಿರಿ ನಿಮ್ಮ ಇಚ್ಛೆ. ಇನ್ನು ಅಂದಮೇಲೆ ವಿಶ್ವಾಂದೇವಾನ ರಾಷ್ಟ್ರಕಾಮ, ನಾನು ರಾಜನಾಗಬೇಕು, ಚೆನ್ನಾಗಿ ನನ್ನ ಮಾತು ನಡಿಬೇಕು ಅಂತ ಇಚ್ಛಾ ಯಾರಿಗಾದರೂ ಇದ್ದರೆ ವಿಶ್ವೇ ದೇವತೆಗಳ ಸೇವೆಯನ್ನು ಮಾಡಬೇಕು. ಇನ್ನು ಸಾಧ್ಯಾನ್ ಸಂಸಾಧಕೋ ವಿಷಾನ್, ಯಾರಿಗೆ ಸ್ವಾಧೀನತಾಮಿಚ್ಛನ್, ಎಲ್ಲರೂ ನನ್ನ ಅಧೀನದಲ್ಲಿರಬೇಕು, ನಾನು ಏನಂತೀನಿ ಅದಾಗಬೇಕು, ನನ್ನ ಅಧೀನದಲ್ಲಿರಬೇಕು, ನನ್ನ ಮಾತು ಯಾರೂ ಮೀರಬಾರ್ದು ಅಂತಿದ್ರೆ ಅಂಥ ಜನರು ಏನು ಮಾಡಬೇಕು, ಸಾಧ್ಯಾನ್, ಸಾಧ್ಯ ಎನ್ನುವ ಒಂದು ದೇವತೆಗಳ ಗುಂಪಿದೆ. ಆ ದೇವತೆಗಳನ್ನು ಪೂಜಿಸೋದ್ರಿಂದ ಎಲ್ಲರೂ ನನ್ನ ಅಧೀನರಾಗಿ ಇರ್ತಾರೆ ಎನ್ನುವುದಾಗಿ ತಿಳಿಸಿಕೊಡ್ತಾರೆ. ಇನ್ನು ಆಯುಷ್ಕಾಮ, ಯಾರಿಗೆ ಆಯುಷ್ಯ ಹೆಚ್ಚಾಗಬೇಕು, ಇದ್ದ 120 ವರ್ಷ ಚೆನ್ನಾಗಿ ಬಾಳಬೇಕು, 60 70 80ಕ್ಕೂ ಹೋಗಬಾರ್ದು ಅಂತ ಯಾರಿಗಾದರೂ ಇಚ್ಛಾ ಇದೆ. ಯಾರಿಗಿರಲಿಕ್ಕಿಲ್ಲ, ಸಾಮಾನ್ಯವಾಗಿ ಆಚಾರ ದೇವ್ರು ಕರ್ಕೊಂಡ್ಬಿಟ್ರೆ ಸಾಕು ಅನ್ನುವ ಆಸೆ ಉಳ್ಳವರೇ ಇಲ್ಲಿ ಕೂತಿರ್ತೀರಿ ಸಾಮಾನ್ಯವಾಗಿ. ಆದರೂ ಯಾರಿಗಾದರೂ ಆಯುಷ್ಕಾಮ, ನಾನು ಬದುಕಬೇಕು, 120 ವರ್ಷ ಆಯುಷ್ಯ ನಾನು ಅನುಭವಿಸಬೇಕು ಎನ್ನುವ ಇಚ್ಛಾ ಯಾರಿಗಾದರೂ ಇದ್ರೆ ಅವರು ಅಶ್ವಿನವು ದೇವವು, ಅಶ್ವಿನಿ ದೇವತೆಗಳನ್ನು ಪೂಜಿಸೋದ್ರಿಂದ ಒಳ್ಳೆಯ ಆಯುಷ್ಯವನ್ನು ಅವರು ನಮಗೆ ಕೊಡುತ್ತಾರೆ ಅಲ್ವಾ. ಇದನ್ನು ಕೇಳಿರ್ತೀರಿ ಎಲ್ಲರೂ. ಅಶ್ವಿನಿ ದೇವತೆಗಳು ಮತ್ತು ದೇವತೆಗಳ ಮತ್ತು ವೈದ್ಯರು, ದೇವತೆಗಳ ವೈದ್ಯರು ಅಶ್ವಿನಿ ದೇವತೆಗಳು, ದೇವತೆಗಳ ವೈದ್ಯರು ಬೃಹಸ್ಪತಿ ಆಚಾರ್ಯರು ಮತ್ತು ಅಶ್ವಿನಿ ದೇವತೆಗಳು. ಅಂದಮೇಲೆ ಅಶ್ವಿನಿ ದೇವತೆಗಳ ಪೂಜಿಸೋದ್ರಿಂದ ದೇವತೆಗಳು ನಮಗೆ ಆರೋಗ್ಯವನ್ನು ಆಶೀರ್ವಾದ ಮಾಡ್ತಾರೆ, ಆಯುಷ್ಯವನ್ನು ನಮಗೆ ಕೊಡ್ತಾರೆ. ಅಂದಮೇಲೆ ಅಶ್ವಿನಿ ದೇವತೆಗಳ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು. ನೀವು ದಿನ ಔಷಧಗಳನ್ನು ತೆಗೆದುಕೊಳ್ತಾ ಇದ್ದರೆ, ಶುಗರು ಬಿ ಪಿ ಇವುಗಳನ್ನು ತಗೊಳ್ತಾ ಇದ್ದರೆ ಇಷ್ಟು ಜನರನ್ನು ಸ್ಮರಣೆ ಮಾಡಿ ತೆಗೆದುಕೊಳ್ಳಿ. ಮೊದಲನೇದ್ದು ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡಿ ತೆಗೆದುಕೊಳ್ಳಬೇಕು. ಎರಡನೇದ್ದು ದುರ್ಗಾದೇವಿಯನ್ನು ಸ್ಮರಣೆ ಮಾಡಿ ಔಷಧಗಳನ್ನು ತೆಗೆದುಕೊಳ್ಳಬೇಕು. ಅವಳು ನಮ್ಮ ರೋಗಗಳನ್ನು ಕಷ್ಟಗಳನ್ನು ದೂರ ಮಾಡ್ತಾಳೆ. ಆಮೇಲೆ ಮೊದಲನೇದ್ದು ಕುಲದೇವರು, ಎರಡನೇದ್ದು ದುರ್ಗಾದೇವಿ, ಮೂರನೇದವರು ವಾಯುದೇವರು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಲ್ವಾ. ಅರೋಗತ ಏನು? ಅರೋಗತ ಅಂದರೆ ರೋಗ ಎಂದರೆ ರೋಗಗಳು, ಅರೋಗತ ಅಂದರೆ ರೋಗಗಳನ್ನು ದೂರ ಮಾಡುವರು. ಅಂದಮೇಲೆ ಮೂರನೇದ್ದು ವಾಯುದೇವರನ್ನು ಸ್ಮರಣೆ ಮಾಡಿ ಔಷಧಗಳನ್ನು ತೆಗೆದುಕೊಳ್ಳಬೇಕು. ನಾಲ್ಕನೇದ್ದು ನಿಮ್ಮ ಮಠದ ಪರಂಪರೆಯಲ್ಲಿ ಬಂದ ಸಮಸ್ತ ಗುರುಗಳ ಸ್ಮರಣೆಯನ್ನು ಮಾಡಿ. ನಿಮ್ದು ಯಾವ್ಯಾವ ಮಠ, ಉತ್ತರಾದಿ ಮಠನೋ, ರಾಯರ ಮಠನೋ, ವ್ಯಾಸರಾಜ ಮಠನೋ, ಇನ್ಯಾವೋ ನಿಮ್ಮ ಮಠಗಳೋ, ಮಠಗಳಲ್ಲಿ ಬಂದ ಸಮಸ್ತ ಗುರುಗಳ ಸ್ಮರಣೆಯನ್ನು ಮಾಡಿ ಔಷಧಗಳನ್ನು ತೆಗೆದುಕೊಳ್ಳೋದು. ಎಷ್ಟೋದಲ್ಲ ಆಚಾರ, ಇಷ್ಟೆಲ್ಲ ಮಾಡೋದ್ರೊಳಗೆ ಊಟ ಮುಗಿದು ಹೋಗಿರ್ತು ಮಠದಾಗ, ಎಲ್ಲಿ ಔಷಧ ತೊಗೊಳ್ಳೋದು ಅಂತೀವಿ ನಾವೆಲ್ಲ. ಅಂದಮೇಲೆ ನಾಲ್ಕನೇದ್ದು ಸಮಸ್ತ ಗುರುಗಳ ಸ್ಮರಣೆಯನ್ನು ಮಾಡಿ ಔಷಧಗಳನ್ನು ತೆಗೆದುಕೊಳ್ಳೋದು. ಐದನೇದ್ದು ಬೃಹಸ್ಪತಿ ಆಚಾರ್ಯರನ್ನು, ಆರನೇದ್ದು ಅಶ್ವಿನಿ ದೇವತೆಗಳನ್ನು, ಏಳನೇದ್ದು ನಿಮ್ಮ ಮಠದ ಈಗಿನ ಗುರುಗಳ ಸ್ಮರಣೆಯನ್ನು, ನಾಮಸ್ಮರಣೆಯನ್ನು ಮಾಡಿ ಔಷಧಗಳನ್ನು ತೆಗೆದುಕೊಳ್ಳಬೇಕು. ಇಷ್ಟು ಮಾಡಿ ಔಷಧಗಳನ್ನು ತೆಗೆದುಕೊಂಡ್ರೆ ಆಗ ನಾವು ತೆಗೆದುಕೊಂಡ ಔಷಧ ನಮ್ಮ ರೋಗವನ್ನು ಪರಿಹಾರ ಮಾಡ್ತದೆ. ನಾವು ಸಾಮಾನ್ಯ ಏನು ಮಾಡ್ತೀವಿ, ಶುಗರ್ಗಳಿಗೆ ಎಲೆ ಬಾಜು ಇಟ್ಕೊಂಡಿರ್ತೀವಿ, ಎಲ್ಲರೂ ಕೃಷ್ಣಾರ್ಪಣ ಅಂತ ಕೂತ್ ಕೂಡಲೇ ಪಟ್ನ ಔಷಧ ಬಾಯ ಹಾಕ್ಕೊಂಡು ನೀರು ಕುಡಿದು ಊಟ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅಂದಮೇಲೆ ಆ ಔಷಧ ಹಾಕ್ಕೊಳ್ಳೋಕ್ಕಿಂತ ಮುಂಚೆ 1-2 ನಿಮಿಷ ಊಟ ನಿಮ್ಮದು ಊಟ ಲೇಟ್ ಆರಂಭ ಆದರೂ ಏನು ಚಿಂತೆ ಇಲ್ಲ, ಹೌದಿಲ್ಲ. ಅಂದಮೇಲೆ ಎಲ್ಲ ಸ್ಮರಣೆ ಮಾಡಿ ಬಾಯಿಗೆ ಹಾಕ್ಕೊಂಡು ಔಷಧ ತೊಗೊಂಡು ಆಮೇಲೆ ನೀವು ಊಟವನ್ನು ಮಾಡಲಿಕ್ಕೆ ಶುರು ಮಾಡಿರಿ. ಇಷ್ಟೆಲ್ಲ ಜನರ ಸ್ಮರಣೆಯನ್ನು ಅವಶ್ಯವಾಗಿ ಮಾಡಬೇಕು. ಅಂದಮೇಲೆ ಆಯುಷ್ಕಾಮ ಅಶ್ವಿನವ ದೇವರು, ಒಳ್ಳೆಯ ಆಯುಷ್ಯ ಬೇಕು ಎನ್ನುವ ಇಚ್ಛಾ ಯಾರಿಗಾದರೂ ಇದ್ದರೆ ಅವರು ಅಶ್ವಿನಿ ದೇವತೆಗಳನ್ನು ಸ್ಮರಣೆ ಮಾಡಬೇಕು, ಪೂಜಿಸಬೇಕು. ಪುಷ್ಟಿಕಾಮ ಇಲಾಂ ಯಜೇತ್,
ಪುಷ್ಟಿಕಾಮ, ಒಳ್ಳೆ ದೇಹದಲ್ಲಿ ಬಲ ಬರಬೇಕು, ದೇಹ ಅತ್ಯಂತ ಗಟ್ಟಿಮುಟ್ಟಾಗಿ ಇರಬೇಕು ಎನ್ನುವ ಇಚ್ಛೆ ಇದ್ದರೆ ಇಲ್ಲ ಭೂದೇವಿಯನ್ನು ಪೂಜಿಸಬೇಕು. ಭೂದೇವಿಯನ್ನು ಸ್ಮರಣೆ ಮಾಡೋದ್ರಿಂದ ದೇಹದಲ್ಲಿ ಶಕ್ತಿ ಬರ್ತದೆ. ಎಷ್ಟು ಹೇಳ್ತಾರೆ ನೋಡ್ರಿ, ನಮ್ಮ ದುರ್ದೈವ ಮರೆತು ಹೋಗ್ಬಿಡ್ತದೆ. ಮುಂದಿನ ಸಾಲ ಬಂದಾಗ ಏನೇನು ಹೇಳಿದರೆ ಹೇಳ್ರಿ ಆಚಾರ ಅಂದ್ರೆ ನಮಗೇ ನೆನಪಿರಲ್ಲ ಪಾಪ. ಇನ್ನು ನಿಮಗೆ ಪ್ರತಿಷ್ಠಾ ಕಾಮ ಪುರುಷ ರೋದಸಿ ಲೋಕಮಾತರು ರೂಪಾಭಿಕಾಮೋ ಗಂಧರ್ವಾನ್. ಒಳ್ಳೆ ರೂಪ, ನಮ್ಮನ್ನು ನೋಡಿದರೆ ಯಾರಾದರೂ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ಬೇಕು ಅಂತಾದರೆ, ಅಷ್ಟು ಚಲುವ ರೂಪ ನಮಗೆ ಬೇಕು ಅಂತಾದರೆ ಗಂಧರ್ವಾನ್, ಒಳ್ಳೆ ಗಂಧರ್ವರನ್ನು ಪೂಜಿಸುವುದರಿಂದ ನಮಗೆ ಒಳ್ಳೆಯ ರೂಪವನ್ನು ಆ ಗಂಧರ್ವರು ಅನುಗ್ರಹವನ್ನು ಮಾಡ್ತಾರೆ. ಆಧಿಪತ್ಯ ಕಾಮ ಯಜ್ಞಂ ಯಜೇತ್ ಯಶಸ್ಕಾಮ. ಒಳ್ಳೆ ಯಶಸ್ಸು ಬೇಕು ನಮಗೆ, ಓದಲ್ಲೆಲ್ಲ ಕೆಲಸದಲ್ಲಿ ಯಶಸ್ಸು ಸಿಗಬೇಕು, ಕೀರ್ತಿ ಸಿಗಬೇಕು, ನಾವು ಹಿಡಿದ ಕೆಲಸವೆಲ್ಲ ನೆರವೇರಬೇಕು ಅಂತ ಯಾರಿಗಾದರೂ ಇಚ್ಛೆ ಇದ್ದರೆ ಅವರು ಯಜ್ಞಾಭಿಮಾನಿಯಾದ ಇಂದ್ರನ ಮಗನಾದ ಜಯಂತನನ್ನು ಪೂಜಿಸುವುದರಿಂದ ಹೋದಲ್ಲೆಲ್ಲ ಯಶಸ್ಸು ಸಿಗ್ತದೆ. ಅಂದಮೇಲೆ ನಿಮ್ಮ ಮಕ್ಕಳು ಯಾರಾದರೂ ಇಂಟರ್ವ್ಯೂ ಹೋಗ್ತಾ ಇದ್ದರೆ, ಬಿಸ್ನೆಸ್ ಮಾಡ್ತಾ ಇದ್ದರೆ ಅವ್ರಿಗೆ ಹೇಳ್ರಿ, ಹೋಗುವಾಗ ಬರುವಾಗ ಜಯಂತರನ್ನು ಸ್ಮರಣೆ ಮಾಡುವಂತ ಹೇಳ್ರಿ. ಜಯಂತಾಯ ನಮಃ, ಜಯಂತಾಯ ನಮಃ ಅಂತ. ಜಯಂತರು ಇಂದ್ರದೇವರ ಮಕ್ಕಳು. ಇವ್ರ ಕಥೆ ಗೊತ್ತಿರುತ್ತೆ ಎಲ್ಲರಿಗೆ. ಸೀತಾದೇವಿಯನ್ನು ಕುಕ್ಕುವುದಕ್ಕಾಗಿ ಕಾಗೆಯಲ್ಲಿ ಬಂದಿರ್ತಾರಲ್ವ, ಕಾಗೆಯಾಗಿ ಬಂದಿರ್ತಾರೆ, ಅವರಲ್ಲಿ ದೈತ್ಯ ಆ ಕಥೆ ಗೊತ್ತಿದೆ. ಅಂತೂ ಆ ಜಯಂತರು ಅಂದಮೇಲೆ ಜಯಂತರನ್ನು ಸ್ಮರಣೆ ಮಾಡೋದರಿಂದ, ಪೂಜಿಸೋದ್ರಿಂದ ನಮಗೆ ಒಳ್ಳೆಯ ಯಶಸ್ಸು ಸಿಗ್ತದೆ. ನಾವು ಹಿಡಿದ ಕೆಲಸಗಳು ಅತ್ಯಂತ ಪರಿಪೂರ್ಣವಾಗುವಂತೆ ಅನುಗ್ರಹವನ್ನು ಮಾಡ್ತಾರೆ. ಇನ್ನು ಮತ್ತೊಂದು ಮುಖ್ಯವಾದದ್ದು ನಿಮ್ಮ ಮಕ್ಕಳಿಗೆ ಹೇಳ್ರಿ. ಕೋಶಕಾಮ ಪ್ರಚೇತಸಂ. ಕೋಶಕಾಮ ವಸು ಸಂಚಯ, ಹಣ ಮತ್ತು ಗಳಿಸಿದ ಹಣ ಉಳಿಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗ್ತಾ ಹೋಗಬೇಕು ಅಂತಾದರೆ ಏನು ಮಾಡಬೇಕು? ಪ್ರಚೇತಸಂ. ಪ್ರಚೇತಸ ಅಂದರೆ ವರುಣದೇವರಿಗೆ ಪ್ರಚೇತಸ ಅಂತ ಹೆಸರು. ಅಂದಮೇಲೆ ದಿನಾ ವರುಣದೇವರನ್ನು ಪೂಜಿಸುವುದರಿಂದ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗ್ತಾ ಹೋಗ್ತದೆ, ಗಳಿಸಿದ ಹಣ ಉಳಿತಾ ಹೋಗ್ತದೆ. ನೋಡ್ರಿ, ಏನೆಲ್ಲ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಇಷ್ಟೆಲ್ಲ ಇದೆ. ನಾವು ಮತ್ತು ಭಾಗವತ ಅಂದರೆ ಕೃಷ್ಣನ ಕಥೆ, ಕೃಷ್ಣ ಮಣ ತಿಂದ, ಕೃಷ್ಣ ಬೆಣ್ಣೆ ತಿಂದ, ಇಷ್ಟೇ ನಾವು ಭಾಗವತ ಅಂತ ತಿಳ್ಕೊಂಬಿಟ್ಟು ಎಷ್ಟೆಲ್ಲ ಹೇಳ್ಯಾರ ನೋಡ್ರಿ. ಅಂದಮೇಲೆ ಅನಿವಾರ್ಯ ಇದ್ದರೆ, ಬಹಳ ಸಾಲ ಆಗಿಬಿಟ್ಟದಪ್ಪ, ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಣ ಉಳಿಬೇಕು, ಅದರಿಂದ ಮುಂದೆ ಧರ್ಮ ಮಾಡೋಣ, ಹೀಗೆಲ್ಲ ಬಹಳ ಕಷ್ಟದಲ್ಲಿ ಯಾರಾದರೂ ಇದ್ದರೆ ಅವರು ವರುಣದೇವರನ್ನು ಪೂಜಿಸೋದ್ರಿಂದ, ಪ್ರಾರ್ಥನೆ ಮಾಡೋದರಿಂದ ದೇವರು ಅವರು ಸಂಪಾದನೆ ಮಾಡಿದ ಹಣ ಉಳಿಯುವಂತೆ, ಗಟ್ಟಿಯಾಗಿ ನಿಲ್ಲುವಂತೆ ಅನುಗ್ರಹವನ್ನು ಮಾಡ್ತಾರೆ. ಕೋಶಕಾಮ ಪ್ರಚೇತಸಂ ಅಂದಮೇಲೆ ವರುಣದೇವರು ಹಣವನ್ನು ಉಳಿಯುವಂತೆ ಮಾಡ್ತಾರೆ. ಇನ್ನು ಅತ್ಯಂತ ವಿಚಿತ್ರ, ದಾಂಪತ್ಯಾರ್ಥಂ ಉಮಾಂ ಸತೀಂ. ಇನ್ಯಾರಿಗೆ ದಾಂಪತ್ಯಾರ್ಥಂ, ದಾಂಪತ್ಯ ಸುಖವಾಗಿ ಇರಬೇಕಪ್ಪ, ಗಂಡ ಹೆಂಡತಿ ಅತ್ಯಂತ ಸುಖದಿಂದ ಇರಬೇಕು. ಅಖಂಡಿತ ದಾಂಪತ್ಯಾಯ, ಗಂಡ ಹೆಂಡತಿ ಡೈವರ್ಸ್ ತೊಗೊಳ್ಬಾರ್ದು. ಮೊನ್ನೆ ನಾವು ಊರಿಗೆ ಹೋಗಿದ್ದೆ, ಇವತ್ತು ಬಂದೆ ಬೆಳಗ್ಗೆ. ರಾಯಚೂರಲ್ಲಿ ಮೊನ್ನೆ ಒಂದು ಮದುವೆ ಆಯಿತು. ನಮ್ಮ ಯಾರೋ ದೂರದ ಬಳಗದವರು, ಸುಮ್ಮ ಹೆಸರು ಗೊತ್ತಿಲ್ಲ ಅವ್ರದ್ದು, ಅಂಥ ದೂರದ ಬಳಗದವರು. ಅವ್ರ ಮದುವೆ ಆಯಿತು. ಮದುವೆ ಆದ್ರೆ ವಿಚಿತ್ರ ಏನಾಯ್ತಪ್ಪ ಅಂತಂದ್ರೆ, ಗಂಡಿನ ಕಡೆಯವರು ಮೊನ್ನೆ ಆದದ್ದಿದು, ನಮ್ಮ ದೂರ ಅಂದರೆ ದೂರದ ಬಳಗ, ಅತ್ಯಂತ ದೂರದವರು, ಹೆಸರು ಗೊತ್ತಿಲ್ಲ ನಮಗವರು, ಅಂಥ ದೂರದವರು. ಗಂಡ ಕಡೆಯವರು ಒಂದು ವಕೀಲನ್ನು ಕರ್ಕೊಂಬಂದಾರ, ಕನ್ಯಾ ಕಡೆಯವರು ಒಂದು ವಕೀಲನ್ನು. ಅವಕ್ಕೆಲ್ಲ ಆಚಾರ ಕೂತಂಗೆ ಇವರು ವಕೀಲರ ಆಚಾರ ಬಾಜು, ಕನ್ಯಾ ಮದುವೆ ಮಾಡಿಸೋ ಆಚಾರರು, ವರನ ಮದುವೆ ಮಾಡಿಸೋ ಆಚಾರ ಹೆಂಗೆ ಕೂತಿರ್ತಾರೆ, ಹಂಗೆ ವರನ ಬಾಜು ಒಬ್ರು ಆಚಾರರು, ಕನ್ಯಾ ಬಾಜು ಒಬ್ಬರು ವಕೀಲರು, ಇಬ್ಬರು ವಕೀಲರು ಕೂತ್ಕೊಂಡೆ ಮದುವೆ ಆದದ್ದು. ಅಂದ್ರೆ ನಾಳೆ ಏನಾದರೂ ಆದ್ರೆ ವಕೀಲರ ಸಮಕ್ಷಮದಲ್ಲಿ ಮದುವೆ ಆಗಿವಿ ಅಂತ ಅದೇ ವಕೀಲರೇ ಮುಂದೆ ಡೈವರ್ಸ್ ತನಕ ಅವ್ರನ್ನೇ. ಈಗ ಹೆಂಗೆ ಒಂದು ಸಲ ಗರ್ಭಿಣಿ ಆದ್ನಿ ಅಂದರೆ ಮೊದಲನೇ ತಿಂಗಳಿಂದ ಹಿಡಿದು ಒಬ್ಬ ಡಾಕ್ಟ್ರ್ನಂಗೆ ನಾವು ಹೆಂಗೆ ಹಿಡ್ಕೊಂಡು ಬಿಡ್ತೀವಿ, ಹಂಗೆ ಇವರು ಡೈವರ್ಸ್ ತನಕನೂ ಒಬ್ಬನ ವಕೀಲನ ಹಿಡ್ಕೊಂಡೆ ಮುಂದುವರಿಯೋ ಹಂಗೆ ವಿಚಿತ್ರ ಮೊನ್ನೆ ಆದದ್ದಿದು. ಅಂದಮೇಲೆ ಎಂಥ ವಿಚಿತ್ರದ ದಾಂಪತ್ಯಾರ್ಥಂ ಉಮಾಂ ಸತೀಂ. ಅಂದಮೇಲೆ ದಿನಾ ನಿಮ್ಮ ಮನೆಯಲ್ಲಿ ಗೌರಿ ಪೂಜೆಯನ್ನು ಹೆಣ್ಮಕ್ಳಿಗೆ ಮಾಡಿಸ್ರಿ, ದಿನಾ ಮಾಡಿಸ್ರಿ, ಅವಶ್ಯವಾಗಿ ಮಾಡಿಸ್ಬೇಕು. ಅದರಿಂದ ಒಳ್ಳೆಯ ದಾಂಪತ್ಯ ಮತ್ತು ಸಿದ್ಧಿ ಆಗ್ತದೆ. ಇಲ್ಲದೇ ಇದ್ದರೆ ನಿಂತು ಹೋಗ್ಬಿಡ್ತದೆ. ಅಂದಮೇಲೆ ದಾಂಪತ್ಯಾರ್ಥಂ ಉಮಾಂ ಸತೀಂ, ಮನೆಯಲ್ಲಿ ದಿನಾ ಗೌರಿ ಪೂಜೆಯನ್ನು ಹೆಣ್ಮಕ್ಳ ಕಡೆಯಿಂದ ಮಾಡಿಸ್ಬೇಕು. ಎಷ್ಟನೇ ವಯಸ್ಸಿನಿಂದ ಹೆಣ್ಣುಮಕ್ಕಳಿಗೆ ಮಾಡಿಸ್ಬೇಕು ಶಾಸ್ತ್ರ ಹೇಳುವಾಗ, ಮಗುವಿಗೆ ಒಂದು ಸ್ವಲ್ಪ ಬುದ್ಧಿ ಬಂದರೆ ಸಾಕು. 1 ವರ್ಷ, 1.5 ವರ್ಷ, 2 ವರ್ಷ ಹೆಣ್ಣು ಮಗುವಿಗೆ ಒಂದು ಸ್ವಲ್ಪ ಬುದ್ಧಿ ಬಂದು ನಿಮ್ಮ ಬಾಜು ಕೂತು ಅರ್ಶಿನ ಕುಂಕುಮ ಹಾಕುವಷ್ಟು ಆ ಮಗುವಿಗೆ ಸಾಮರ್ಥ್ಯ ಬಂದ ದಿನದಿಂದ ಮಗುವಿಗೆ ಗೌರಿ ಪೂಜೆಯನ್ನು ಮಾಡಿಸ್ರಿ. ಮಡಿ ಮೈಲಿಗೆ ಅದೆಲ್ಲ ಮುಂದಿಂದು. ಸ್ನಾನ ಮಾಡಿ ಬಂದು ಕೂಡಲೇ ಅರ್ಶಿನ ಕುಂಕುಮ ಏರಿಸಲಿ, ಮಂತ್ರಾಕ್ಷತೆ ಹಾಕಲಿ, ನಮಸ್ಕಾರ ಮಾಡಲಿ, ಹೊರಟು ಹೋಗಲಿ. ಗೌರಿಯೇ ನಮಃ, ಉಮಾಯೇ ನಮಃ ಅಂತ ಅನ್ನಿಸ್ರಿ.
ಕಳಿಸ್ಬಿಡ್ರಿ. ಅಂದಮೇಲೆ ಹೆಣ್ಣು ಮಕ್ಕಳಿಗೆ ಗೌರಿ ಪೂಜೆ ಇದು ಅತ್ಯಂತ ಅವಶ್ಯಕ. ಯಾಕೆ? ದಾಂಪತ್ಯಾರ್ಥಂ. ಹೆಣ್ಣು ಮಕ್ಕಳು ದಾಂಪತ್ಯ ಸುಖವಾಗಿರಬೇಕಾದ್ರೆ ಪೂಜೆಯನ್ನು ಆರಂಭಿಸ್ರಿ, ಮಾಡಿಸ್ರಿ. ನಿಮ್ಮ ಮನೆಯೊಳಗೆ ಎಲ್ಲರ ಕಡೆಯಿಂದ ಮಾಡಿಸ್ರಿ. ಇವತ್ತು ಗೃಹಿಣಿ ಗೃಹ ಮುಚ್ಚತೆ ಅಲ್ವಾ? ಗೃಹಿಣಿ ಹೆಂಡತಿ ಇದ್ರೆ, ಹೆಣ್ಣು ಮಗಳಿದ್ರೆ ಅದು ಮನೆ, ಇಲ್ಲದೆ ಇದ್ದರೆ ಗೃಹಿಣಿ ಗೃಹ ಮುಚ್ಚತೆ ಅಂತ. ಆ ಮನೆ ಹೆಂಡತಿ, ಯಾವ ಮನೆಯಲ್ಲಿ ಹೆಣ್ಣಿಲ್ಲ ಆ ಗೃಹನೇ ಮುಚ್ಚೋಗ್ಬಿಡ್ತದಂತ. ಗೃಹ ಮುಚ್ಚತೆ, ಕನ್ನಡದೊಳಗೆ ಮುಚ್ಚತೆ ಅಂತ ಅರ್ಥ, ಮುಚ್ಚಾಗ್ಬಿಡ್ತು. ಸಂಸ್ಕೃತದೊಳಗಾದ್ರೆ ಮುಚ್ಚತೆ, ಬಿಡುಗಡೆಗೊಳ್ತದೆ. ಅಂದಮೇಲೆ ಮನೆಯಲ್ಲಿ ಹೆಂಗಸಿದ್ರೆ ಆ ಮನೆ ಅತ್ಯಂತ ಸುಖವಾಗಿರ್ತದೆ. ದಾಂಪತ್ಯಾರ್ಥಂ ಉಮಾಂ ಸತಿಂ. ಮಾಡಿಸ್ರಿ ಎಲ್ಲರೂ. ಯಾರ್ಯಾರು ನಿಮ್ಮ ಮನೆಯೊಳಗೆ ಹೆಣ್ಮಕ್ಳಿದ್ದಾರೆ, ಮಕ್ಕಳು ಮೊಮ್ಮಕ್ಕಳಿದ್ದಾರೆ, ನಾಳಿಂದೇ ಆ ಮಕ್ಕಳ ಮೊಮ್ಮಕ್ಕಳನ್ನು ಕರೆಸಿ ಅವ್ರ ಕಡೆಯಿಂದ ಅರ್ಶಿನ ಕುಂಕುಮ ಏರಿಸಿ, ಅವ್ರ ಕಡೆಯಿಂದ ಮಂತ್ರಾಕ್ಷತೆ ಹಾಕಿಸಿ 1 ಸಲ 2 ಸಲ ಉಮಾಯೈ ನಮಃ ಗೌರಿಯೈ ನಮಃ ಅಂತ ಆ ಹೆಣ್ಣು ಮಕ್ಕಳ ಕಡೆಯಿಂದ ಅನುಸರಿ. ಅದರಿಂದ ಅವ್ರ ಜೀವನ ಮುಂದೆ ಸುಖವಾಗಿ ಇರ್ತದೆ ಎನ್ನುವುದಾಗಿ ಭಾಗವತ ಹೇಳ್ತಾ ಇದೆ. ಮರಿಬ್ಯಾಡ್ರಿ. ಧರ್ಮಾರ್ಥಂ ಉತ್ತಮ ಶ್ಲೋಕಂ ತಂತುಂ ತನ್ವನ್ ಪಿತೃನ್ ಯಜೇತ್ ರಕ್ಷಾಕಾಮಃ ಪುಣ್ಯಜನಾನ್ ಓಜಸ್ಕಾಮಃ ಮರುದ್ಗಣಾನ್. ಬಹಳ ಹೇಳಿದ್ದಾರೆ. ವಿದ್ಯಾಕಾಮಸ್ತು ಗಿರೀಶಂ. ಇನ್ನು ಯಾರಿಗೆ ಒಳ್ಳೆ ವಿದ್ಯಾ ಬೇಕು ಎನ್ನುವ ಇಚ್ಛಾ ಇದೆ, ಭಗವಂತನ ತತ್ವಜ್ಞಾನ ಬೇಕು ಅಂತ ಇಚ್ಛಾ ಇದೆ, ಅವರು ಗಿರೀಶಂ ರುದ್ರದೇವರನ್ನು ಪೂಜಿಸೋದ್ರಿಂದ ಮತ್ತು ರುದ್ರದೇವರು ವೈಷ್ಣವೋತ್ತಮರಾಗಿ ನಮಗೆಲ್ಲ ಒಳ್ಳೆ ತತ್ವಜ್ಞಾನವನ್ನು ಕೊಟ್ಟು ಅನುಗ್ರಹವನ್ನು ಮಾಡುತ್ತಾರೆ ಅಲ್ವಾ? ಹಾಗಾಗಿ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಅಂದಮೇಲೆ ನಮಗೆ ದೇವರ ಜ್ಞಾನ ಬೇಕು. ದೇವರಲ್ಲಿ ಮನಸ್ಸಿಟ್ಟು ತತ್ವಜ್ಞಾನ ಬರಬೇಕು ಅಂತಾದರೆ ರುದ್ರದೇವರನ್ನು ಪೂಜಿಸಬೇಕು. ಅಂದಮೇಲೆ ರುದ್ರದೇವರನ್ನು ಪೂಜಿಸಿದರೆ ಬಹಳ ಫಲ. ನಾವು ಹಿಂದೊಂದು ಕೇಳಿದ್ವಿ, ಇಲ್ಲೊಂದು ಕೇಳ್ತಾ ಇದ್ದೀವಿ. ಅಂದಮೇಲೆ ದಿನಾ ರುದ್ರದೇವರ ಪೂಜೆಯನ್ನು ಮಾಡಿರಿ. ಸೋಮವಾರ ಅಂತೂ ರುದ್ರದೇವರ ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು. ಎಲ್ಲರೂ ಮನೆಯೊಳಗೆ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡಿ ಅದನ್ನು ಹೇಳ್ರಿ, ಕಲೀರಿ. ನಮಕ ಚಮಕಗಳನ್ನು ಕಲಿತು ಅವುಗಳನ್ನು ಮಾಡಿರಿ ಎನ್ನುವುದಾಗಿ ಭಾಗವತ ಹೇಳ್ತಾ ಇದೆ. ಅನೇಕ ಮಾತುಗಳನ್ನೆಲ್ಲ ಹೇಳಿ ಕೊನೆಗೆ ಮತ್ತು ಮುಂದಿನ ಸಲ ಯಾರು ಇರ್ತೀವೋ ಇಲ್ಲೋ ಅದಕ್ಕೆ ಅದೊಂದು ಮಾತು ಹೇಳ್ಬಿಡ್ತೀನಿ. ಮುಂದಿನ ವಾರ ಹೇಳಬೇಕಾದ ಕೊನೆಯ ಮಾತನ್ನು ಇಲ್ಲಿ ಹೇಳಿಬಿಡ್ತೀನಿ. ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಇಷ್ಟೆಲ್ಲ ಒಬ್ಬೊಬ್ಬ ದೇವತೆಯನ್ನು ಇನ್ನೂ ಭಾಳ ಇದೆ. ಅಂತೂ ಒಬ್ಬೊಬ್ಬ ದೇವತೆಯನ್ನು ಪೂಜಿಸೋದ್ರಿಂದ ಒಂದೊಂದೇ ಫಲಗಳು ಇಷ್ಟೆಲ್ಲ ಸಿಗುತ್ತೆ. ಇದು ಸಕಾಮ ಸಂಸಾರಕ್ಕೆ ಕಾರಣ. ಇದು ಸ್ವಲ್ಪವೇ ದಿನ ಇರುವಂಥದ್ದು, ಮತ್ತು ಆಮೇಲೆ ಹೋಗಿಬಿಡ್ತದೆ. ಆದರೆ ಈ ಎಲ್ಲ ಫಲಗಳು ದೇವರನ್ನು ವಿಷ್ಣುವನ್ನು ಪೂಜಿಸೋದ್ರಿಂದ ಈ ಎಲ್ಲ ಫಲಗಳು ಸಿಗ್ತವೆ ಮತ್ತು ಕೊನೆಯವರೆಗೂ ಸಿಗ್ತವೆ. ಸಿಕ್ಕ ಆ ಫಲಗಳಿಂದ ಯಾವ ಅನರ್ಥವೂ ನಮಗಾಗೋದಿಲ್ಲ. ಅಂತಹ ವಿಷ್ಣುವನ್ನು ಎಲ್ಲರೂ ಎಲ್ಲ ಫಲಗಳ ಕೊಡ್ತಾನೆ ಅನ್ನೋದಕ್ಕಾಗಿ ಪೂಜಿಸ್ರಿ ಎನ್ನುವುದಾಗಿ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಹಾಗಾಗಿ ಆದಷ್ಟು ಈ ಫಲಗಳಿಗೋಸ್ಕರ ಈ ದೇವತೆಗಳನ್ನು ಪೂಜಿಸುವುದನ್ನು ಬಿಟ್ಟು, ಅನಿವಾರ್ಯ ಇದ್ದರೆ ಅವಶ್ಯವಾಗಿ ಪೂಜಿಸ್ರಿ. ಆದ್ರೆ ಏನು ಎಲ್ಲ ಕೊಟ್ಟಾನ ಆದರೂ ಸುಮ್ಮನೆ ಇನ್ನೂ ಹೆಚ್ಚಾಗಲಿ ಅನ್ನೋದಕ್ಕಾಗಿ ಮಾಡೋದಲ್ಲದೆ ದೇವರನ್ನು ದಿನಾ ಪೂಜಾ ಮಾಡಿರಿ. ದೇವರ ಸೇವೆಯನ್ನು ದಿನಾ ಮಾಡೋದರಿಂದ ಎಲ್ಲ ಫಲಗಳು ಬೇಡ ಎಂದರೂ ತನ್ನಷ್ಟಿತ್ತಾನೇ ನಮಗೆ ಬರ್ತದೆ ಎನ್ನುವುದಾಗಿ ಭಾಗವತ ತಿಳಿಸಿಕೊಡ್ತಾ ಇದೆ. ಇನ್ನೂ ಅನೇಕ ಮಾತುಗಳಿದೆ. ಅವುಗಳನ್ನೆಲ್ಲ ದೇವರ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಮುಂದಿನ ವಾರ ಮುಂದಿನ ಸಲ ಮತ್ತೆ ಯಾವಾಗ ಈ ಜ್ಞಾನ ಕಾರ್ಯ ಇದೆ ಆಗ ಮತ್ತೆ ಆ ಮಾತುಗಳನ್ನೆಲ್ಲ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಈ ಕಥಾಭಾಗವನ್ನು ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಇವೆಲ್ಲ ಸಕಾಮ, ಆದಷ್ಟು ಇವುಗಳನ್ನು ಮಾಡಬಾರ್ದು. ದೇವರನ್ನೇ ಪೂಜಿಸಬೇಕು, ಅದು ಗಮನ ಇರಲಿ. ಫ್ಯಾನ್ ಮಾಡ, ಫ್ಯಾನ್ ಆರಿಸಿ. ಮುಂದಿನ ಹೇಳ್ತೀರಾ? ಅದೇ ನಾಳೆ ವಾಸಿಯ ಕಷ್ಟ ಆಗುತ್ತಲ್ಲ? ಹಾಂ, ನಾಳೆ ಕಷ್ಟ. ನಾಡ್ದು ಇವತ್ತು ಫೋನ್ ಮಾಡಿ ಹೇಳಿ ತೊಂದರೆ. ರಾತ್ರಿ ನೀವು ಒಂದು ಫೋನ್ ಮಾಡ್ತೀನಿ ಖಂಡಿತ. ನಾ ಹೇಳ್ಬಿಡ್ತೀನಿ ನಿಶ್ಚಿತವಾಗುತ್ತೆ. ಮಕ್ಕಳು ಹೋಗ್ಯಾರ, ಮಗ ಹೋಗ್ಯಾನ ಕೆಲ್ಸಕ್ಕೆ ಹೋಗ್ಯಾನ ಮಗ.
ಹೇಗೆ ಹಾಕ ತಗೋಬೇಕು. ಹಾಕ್ತಾ ಕುಂಕುಮ ಕೊಡ್ತೀನಿ ಸರಿ. ನಾಳೆ ಪಾನಕ ಒಂಚೂರು ಬಿಟ್ಟು ದೇವರಿಗೆ ನಿಜವಾಗ್ಲೂ ಹೇಳಬಾರ್ದು. ಏನೇನದಂದ್ರೆ ಮಹಾಭಾರತದಲ್ಲಿ ಮತ್ತು ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ಬಂದ ಯಾವ ಸ್ತೋತ್ರಗಳನ್ನು ಹೇಳಬಾರ್ದು ಅಂತ ನಿಯಮ. ಹೀಗಾಗಿ ವಿಷ್ಣು ಹೇಳ್ತಾ ಇಲ್ಲ ಮಹಾಭಾರತದಲ್ಲಿ ಬಂದಿರೋದು, ಹಾಗಾಗಿ ಹೇಳಬಾರ್ದು, ಅದನ್ನು ಕೇಳಬೇಕಷ್ಟೇ ಮತ್ತು ಹೇಳಬಾರ್ದು. ಹೀಗಾಗಿ ಎಲ್ಲರ ಮನೆಯೊಳಗೆ ಸಾಮಾನ್ಯವಾಗಿ ಆ ತಿರುಪತಿ ಒಳಗೆ ಯಾರೋ ಫೇಮಸ್ ಸಿಂಗರ್ ಇದ್ದಾಳಲ್ಲ, ಲತಾ ಮಂಗೇಶ್ಕರ್, ಯಾರೋ ಅವ್ರು ಹೇಳಿದ್ದೊಂದು ವಿಷ್ಣು ಸಹಸ್ರನಾಮ. ಎಮ್ ಎಸ್ ಸುಬ್ಬಲಕ್ಷ್ಮಿ ಅವ್ರು ಹೇಳಿದ್ದೊಂದು ವಿಷ್ಣು ಸಹಸ್ರನಾಮದ ಆಡಿಯೋ ಇದೆ. ಅಂದರೆ ಅವ್ರ ಹೆಣ್ಮಕ್ಳು ಹೇಳಿ ಅದನ್ನು ನಮ್ಮ ಮನೆಯೊಳಗೆ ಹಾಕೊಂಗಿಲ್ಲ. ಅಂದರೆ ಹೀಗಾಗಿ ಹೆಣ್ಮಕ್ಳು ವಿಷ್ಣು ಸಹಸ್ರನಾಮ ಮಹಾಭಾರತದಲ್ಲಿ ಬಂದದ್ದು ಕೇಳಬಾರ್ದು. ನೀವು ಬೇಕಾದಷ್ಟು ವೆಂಕಟೇಶ ವಾಸುದೇವ ಸ್ತೋತ್ರದ ಅದನ್ನು ಹೇಳ್ಬೋದು ಸರಿನಾ. ಆಮೇಲೆ ಹಾಡುಗಳು ಹಾಡ್ಬೋದು, ಇನ್ನು ಬೇಕಾದಷ್ಟು ಬೇರೆ ಸ್ತೋತ್ರಗಳು ಬೇಕಾದಷ್ಟು ಹೇಳ್ಬೋದು. ವಿಷ್ಣು ಸಹಸ್ರನಾಮ ಹೇಳೋದು. ಬ್ಯಾಗ್ ಕೊಡ್ತೀನಿ. ಹೀಗಾಗಿ ಏನು ನಿಯಮ ಅಂದ್ರೆ, ಅಯ್ಯೋ ಹಂಗಿದ್ರೆ ಅವುಗಳಂದ ಅನ್ನೋದ್ರಿಂದ ಏನು ಪುಣ್ಯ ಬರ್ತದೆ, ಆ ಪುಣ್ಯ ನಮಗೆ ಬರೋದು ಹೆಂಗೆ ಅಂತ ಸಾಮಾನ್ಯ ಎಲ್ಲರೂ ಕೇಳ್ತಾರೆ. ಈಗ ಅದಕ್ಕೆ ಏನು ನಿಯಮ ಏನು ಶ್ರೀಮದಾಚಾರ್ಯ ಏನು ಮಾಡ್ಯಾರ ಅಂದ್ರೆ, ಎಲ್ಲರೂ ಅನ್ಬೇಕಾಗಿಲ್ಲ. ಮನೆಯೊಳಗೆ ಒಬ್ಬರು ಯಾರಾದರೂ ವಿಷ್ಣು ಸಹಸ್ರನಾಮ ಗಂಡಸರಂದ್ರು ಆ ಮನೆಯೊಳಗೆ ಇದ್ದವ್ರಿಗೆ ಎಲ್ಲರಿಗೂ ಆ ವಿಷ್ಣು ಸಹಸ್ರನಾಮವನ್ನು ಅಂದ ಪುಣ್ಯವನ್ನು ದೇವ್ರು ಕೊಡ್ತಾರೆ. ಹಂಗೆ ಭಾಳ ಕರುಣ ಒಂದು. ಅಂದರೆ ಈಗ ನಾನು ಊಟ ಮಾಡಿದ್ರೆ ನಿಮ್ಮೆಲ್ಲ ರೊಟ್ಟಿ ತುಂಬಂಗಿಲ್ಲ, ಆದರೆ ನಿಮ್ಮ ಮನೆಯೊಳಗೆ ಬಂದು ನಾನು ವಿಷ್ಣು ಸಹಸ್ರನಾಮ ಅಂದ್ರೆ ನಿಮಗೆಲ್ಲರಿಗೂ ವಿಷ್ಣು ಸಹಸ್ರನಾಮ ಅಂದ ಪುಣ್ಯವನ್ನು ದೇವ್ರು ಕೊಡ್ತಾರೆ. ಇದು ದೇವ್ರ ಥರ. ಹಣ್ಣು ಮೇಲೆ ಬೆಳಗ್ಗೆ ಹಾಕ್ಬಿಡಿ. ಬಿಸಿಲದ ಪಾಪ ಎಲ್ಲರೂ ವರ್ಷಕ್ಕೆ ಯಾಕೆ ಬಂದರೆ ಮಧ್ಯದಲ್ಲಿ ಬನ್ನಿ ಆಯಿತು, ಎಲ್ಲ ಆಗುತ್ತೆ. ಬನ್ನಿ ದಿವಸ ವಾರಕ್ಕೆ 3 ದಿನ ವಾರಕ್ಕೆ 3 ದಿನ ಏಕಾಸಿ ಇದೆ. ಹಾಗೆ ಸರ್ ಬೇರೆ ಹಣ್ಣು ಒತ್ಬಿಟ್ರೆ ಕಷ್ಟ. ಕಲಿಯೋದು ಭಾಳ ಇದೆ. ಸರಿ ಸರ್ ಬನ್ನಿ ಇದರಲ್ಲಿ ಹಾಕಿಬಿಡ್ಪ. ಮಾಡ್ತೀನಿ ಖಂಡಿತ. ರಾತ್ರಿ ಹೇಳ್ತಾರೆ ಹೆಸರು ಗೊತ್ತಾಗಲಿಲ್ಲ. ಹೆಸರು ಮಾತಾಡ್ಸ್ಕೊಂಡು ಹೋಗ್ತೀನಿ. ಇದಲ್ವಾ ಬಂದಿದ್ದೇನೆ. ಹಾಂ ಆಯ್ತು. ದೇವರು ಹಾಂ ಇದು ಹೊಸದಾಗಿ ಕೇಳಕ್ಕೆ ಚೆನ್ನಾಗಿ. ಹೌದು. ಹನುಮಂತ ದೇವರು ನಮ್ಮ ತಾತ ಪೂಜೆ ಮಾಡ್ತಾ ಇದ್ದಾರೆ. ಹುಚ್ಚುರಾಯ ಸ್ವಾಮಿ ಅಂತ ಅಂದ್ಬಿಟ್ಟು ಶಿಕಾರಿ ಅದನ್ನು ಕೊಟ್ಟಿದ್ದಾರೆ ನಮ್ಮ ಅದ್ರ ಮುಖವಾಡ ನಮ್ಮ ದೊಡ್ಡಪ್ಪ
ಅದಕ್ಕೆ ನಮ್ಮಪ್ಪ ಹೋಗ್ಬಿಟ್ಟು ಅದಕ್ಕೆ ಮುಖವಾಡ ಮಾಡಿಸ್ಕೊಂಡ್ಬಂದು ಓ. ಅದಕ್ಕೆಲ್ಲ ಸರ್ಕಿಟ್ ರೂಮ್ ನಮ್ಮ ಮನೆ ಇನ್ನೊಂದು ರೂಮ್ ಅಲ್ಲಿ ಒಂದು ರೂಮು ಇದೊಂದು ರೂಮಾ? ಹಾಂ ಇನ್ನೊಂದು ರೂಮ್ ಇದೆ Two bedroom. ಇಲ್ಲಪ್ಪ 30 30 40 35 40 ಅಷ್ಟೇ ಓ, ಬೇಕಾದ್ರೆ ಅಲ್ವಾ ಕಾರ್ನರ್ ಆಗಿರೋದ್ರಿಂದ ಸ್ವಲ್ಪ ಅದನ್ನು ದೊಡ್ಡದಾಗಿ ಕಾಣುತ್ತೆ ಮತ್ತೆ ಫರ್ನಿಚರ್ಸ್ ಏನು ಹಾಂ ನಾನು ಕೊಡ್ತೀನಿ ಹೇಳಿಲ್ಲ ಕೊಡ್ತೀನಿ ಅದು ಅರ್ಥ ಆಗುತ್ತೆ ಅರ್ಥ ಆಗಿದ್ರೆ ಏನೋ ಒಂಥರ ಅದು ಆಯ್ತು ಅಂದರೆ ಅದಕ್ಕೆ ಮತ್ತೆ ನಿಧಾನ ಗೊತ್ತಾಗುತ್ತೆ ತುಂಬ ಸಾರಿ ಸಾರಿ ಹೇಳ್ತಾರೆ ಯಾರು ಮಾಡಬೇಕು ಅದು ಮಾಡಬೇಕು ವಾಯುದೇವರು ಇನ್ನೊಂದು ಇರಬೇಕು ಹಾಕೊಂಡು ಆಮೇಲೆ ಸದಾ ಸ್ಮರಣೆ ಮಾಡ್ತಾ ಇರ್ತಾರೆ